मतुलं तापत्रयापहं चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भातिश्रीजयतीर्थवा अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् स्वदिष्टार्थसिद्धये कामधेनुर्यथा पूर्वं सर्वाभीष्टफलप्रदा तथा खलु वादिराजश्रीपादोऽभीष्टः सतां प्रणवत्कामधेनुं च परिसुरतरूपं श्रीभावबोधपादचिन्तामणिमुपास्महे पूज्याय राघवेन्द्राय सर्वधर्मरताय च भजतां कल्पवृक्षाय नमतां कामधेनवे वेदशास्त्रपुराणेषु सात्विकीकृतजीवनां वन्दे श्रीताम्रपर्ण्यार्यान् शिष्यतीशोधकान् सदा सृष्टिस्थित्यप्ययेहानियतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसर्वद्वेषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुर्परमश्चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवनं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आविभाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपमतितितिर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्तिस्तु सताविशेषमङ्गलानि दुष्टश्रूणां श्लोकैकश्रवणपठनमात्रेण निखिलकलितकल्मषापनोदरपटुतरेन्द्रमाद्यखिलपुरुषार्थसाधनीभूते श्रीमन्महामुनिकृते श्रीमद्भागवते अद्यकथाप्रारम्भे सति किञ्चित् पूर्वकथानुवादः। हरिः ओम्। ವೇದವ್ಯಾಸದೇವರಿಗೆ ಪರಮಾನಂದವನ್ನು ತಂದುಕೊಟ್ಟಂತಹ ಗ್ರಂಥ ಶ್ರೀಮದ್ಭಾಗವತ. ಅವತಾರ ಮಾಡಿದ್ದೇ ಸಜ್ಜನರನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಅನೇಕ ವಿಧವಾದಂತಹ ಗ್ರಂಥಗಳನ್ನು ಕೊಟ್ಟು ಅವರ ಗ್ರಂಥಿಯನ್ನು ಬೆಳೆಸಬೇಕು ಅಂತ. ಗ್ರಂಥಿ ಅಂದರೆ ಗಂಟು ಅಂತ. ಈ ಸಂಸಾರದ ಗಂಟು ಅದು ಹೋಗಬೇಕಾದ್ರೆ ನಾವು ವಿಶೇಷವಾದ ಗ್ರಂಥಗಳನ್ನು ಕೊಡಬೇಕು. ಈ ದೃಷ್ಟಿಯಿಂದಲೇ ಜ್ಞಾನಾವತಾರಿಯಾಗಿ ಭಗವಂತ ಪ್ರಾದುರ್ಭೂತನಾದ. ದ್ವಾಪರೇ ಸರ್ವತ್ರ ಜ್ಞಾನ ಕುಲೀಭೂತೆ ತನ್ನಿರ್ಣಯಾಯ ಬ್ರಹ್ಮರುದ್ರೇಂದ್ರಾದಿಭಿಃ ಅರ್ಚಿತಃ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ. ವ್ಯಾಸರೂಪದಿಂದ ಪ್ರಾದುರ್ಭೂತನಾಗಿ ದೊಡ್ಡದಾದಂತಹ ವೇದರಾಶಿಯನ್ನು ವಿಭಾಗ ಮಾಡಿ ಚತುರ್ಧಾ ವಿಭಜಿತಾಂಶ್ಚ ಚತುರ್ವಿಂಶತಿಧಾ ಪುನಃ ಶತಧಾ ಚೈಕಧಾ ಚೈವ ತಥೈವ ಚ ಸಹಸ್ರಧಾ ಕೃಷ್ಣೋ ದ್ವಾದಶಧಾ ಚೈವ ಹೀಗೆಲ್ಲ ಅನೇಕ ವಿಧವಾಗಿ ವಿಭಾಗಗಳನ್ನು ಮಾಡಿ ಒಟ್ಟು ವೇದರಾಶಿಗಳು ಸಜ್ಜನರಿಗೆ ಆಸ್ವಾದ್ಯ ಅಂತ ಆಗಬೇಕು. ಅವರದರ ಅರ್ಥಜ್ಞಾನದಿಂದ ವಂಚಿತರಾಗಬಾರದು. ಬಹಳ ದೊಡ್ಡದಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಉಪಯೋಗಿಸಲಿಲ್ಲ ಅನ್ನೋ ಕಾರಣ ಹೇಳಬಾರ್ದು. ಕೆಲವೊಮ್ಮೆ ತುಂಬ ದೊಡ್ಡ ಕುಂಬಳಕಾಯಿ ಕೊಟ್ಟರು ಉಪಯೋಗಿಸೋಕ್ಕಾಗಲ್ಲ. ಕೊಡಬಾರ್ದು ಅರ್ಥ ಅಲ್ಲ. ತಿನ್ನೋದಕ್ಕೆ ಆಸೆ, ಮನೆಯಲ್ಲಿರೋದು ಒಬ್ಬರೇ, 25 ದಿನಕ್ಕೆ ಆಗುವಂಥ ದೊಡ್ಡ ಕುಂಬಳಕಾಯಿ ಕೊಟ್ಟರೆ ಹೇಗೆ ಒಡೆಯೋದು? ಒಡೆದ್ರೆ ಬೇಗ ಹಾಳಾಗುತ್ತೆ.
ಹಾಗಾಗಿ ಏನು ಮಾಡ್ತಾರೆ, 4 ಜನ ಬಂದಾಗ ಹೊಡೆಯೋಣ ಅಂತ ಹಾಗೆ ಕಡೆ ಕೊರತೆ ಹೋಗುತ್ತೆ. ಯಾಕೆ ತಿಂದಿದ್ರು ಅಂದರೆ ದೊಡ್ಡದಾಗಿದ್ರೆ ಅದರಲ್ಲೇ ತಿಂದಿಲ್ಲ. ದೊಡ್ಡದಾಗಿದ್ರು ಅದು ಆಸ್ವಾದನೆಗೆ ಯೋಗ್ಯ ಆಗಬೇಕಾದ್ರೆ ಅದನ್ನು ಹಾಗೆ ತಿನ್ನಕ್ಕೆ ಬರೋದಿಲ್ಲ. ಅದನ್ನು 4 ಭಾಗ ಮಾಡಿ, ಚತುರ್ಧ ವಿಭಜಂತಾಂಶ 4 ವಿಭಾಗ ಮಾಡಿದ್ರು ತಿನ್ನೋದು ಕಷ್ಟ. ಚತುರ್ವಿಂಶತಿ ಭಾಗ ಪುನಃ 24 ಭಾಗ ಮಾಡ್ರಿ. ಅದು ದೊಡ್ಡದಾಯ್ತಾ ಶತಧ 3 ಭಾಗ ಮಾಡ್ರಿ, ಮತ್ತೊಂದು ವಿಭಾಗ ಮಾಡ್ರಿ. ಹೀಗೆ ಎಷ್ಟು ಬೇಕಾದ್ರೂ ವಿಭಾಗವನ್ನು ಮಾಡಿಕೊಂಡು ಅಂತೂ ಅದನ್ನು ತಿನ್ನಬೇಕು ಅಂತಿದ್ರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನು ಚಿಕ್ಕದು ಮಾಡ್ಕೊಂಡು ತಿನ್ನೋ ಕ್ರಮ. ಅದನ್ನು ಮಠದಲ್ಲಿ ಮಾಡೋ ಹುಳಿ, ಮನೇಲಿ ಮಾಡೋ ಹುಳಿ ಬೇರೆ ಬೇರೆ ಇರುತ್ತೆ. ಮಠದಲ್ಲಿ ಮಾಡಿದ್ರೆ ದೊಡ್ಡ ದೊಡ್ಡ ಹೋಳು ಇರುತ್ತೆ, ಮನೇಲಿ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅದು ತಿನ್ನಕ್ಕೆ ನಮಗೆ ಬರಲಿಲ್ವಾ, ಇನ್ನೂ ಸಣ್ಣದಾಗಿ ಮಾಡಿ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಅದು ತಿನ್ನೋಕ್ಕೂ ಸಾಮರ್ಥ್ಯ ಬರಲಿಲ್ವಾ, ಕಡೆಗೆ ರಸ ಹಿಂಡಿ ಜ್ಯೂಸ್ ಆಗಿ ಕುಡಿ. ಅಂತೂ ಆ ವಸ್ತು ಹೊಟ್ಟೆಗೆ ಹೋಗಬೇಕು ಅನ್ನೋದು ತಾತ್ಪರ್ಯ. ಅದಕ್ಕೋಸ್ಕರ ವೇದವ್ಯಾಸರು ವೇದಗಳನ್ನು ಬಹುವಿಧವಾಗಿ ವಿಭಾಗಗಳನ್ನು ಮಾಡಿ ಸಜ್ಜನರಿಗೆ ಇದು ಆಸ್ವಾದನೆಗೆ ಯೋಗ್ಯ ಆಗಲಿ ಅಂತ ವ್ಯವಸ್ಥೆ ಮಾಡಿಕೊಟ್ರು. ಪುರಾಣಗಳನ್ನು 18 ಪುರಾಣಗಳನ್ನು ರಚನೆ ಮಾಡಿದರು. 17 ಪುರಾಣ ರಚನೆ ಮಾಡಿದಾಗಲೂ ಸಿಗದೇ ಇದ್ದಂತಹ ಅದ್ಭುತವಾದ ತೃಪ್ತಿ ಶ್ರೀಮದ್ ಭಾಗವತದ ರಚನೆಯಿಂದ ಸಿಕ್ಕಿತು. ಇಂಥ ಒಂದು ಗ್ರಂಥಕರ್ತೃಗಳಿಗೆ ಆನಂದದಾಯಕವಾದ ಗ್ರಂಥ ಶ್ರೀಮದ್ ಭಾಗವತ. ಸ್ವತಃ ವೇದವ್ಯಾಸರು ಹೇಳ್ತಾರೆ, ಭಾಗವತ ಅಂದರೆ ನನಗೆ ತೃಪ್ತಿ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಅದು ಶ್ರೇಷ್ಠ ಅಂತ ತಿಳಿಬೇಡ್ರಿ. ವರ್ಣೆ ಭವೇ ಪುಣ್ಯಂ ಅಶ್ವಮೇಧ ಸಹಸ್ರಕಂ. ಶಾಸ್ತ್ರ ವಿಧಾನ ಮಾಡುತ್ತೆ ವೇದಗಳೆಲ್ಲ. ಅಶ್ವಮೇಧ ಯಾಗ ಮಾಡ್ರಿ, ರಾಜಸೂಯ ಯಾಗ ಮಾಡ್ರಿ, ಅದೆಲ್ಲ 100,000 ಮಾಡಬೇಕು ಅಂತಿದೆ. ನಮಗೆ ಎಲ್ಲಿ ಸಾಧ್ಯ? ಪವನ ಹೋಮ ಮಾಡೋದೇ ಬಹಳ ಕಷ್ಟ. ಅಂಥದ್ದು ಅಶ್ವಮೇಧ ರಾಜಸೂಯ ಎಲ್ಲಿ ಸಾಧ್ಯ? ಅದೆಲ್ಲ ಉಪನ್ಯಾಸದಲ್ಲಿ ಮಾತ್ರ ಕೇಳೋ ಶಬ್ದಗಳನ್ನೆಲ್ಲ. ಹೌದಲ್ಲ, ಯಾರು ಮಾಡಿದ್ದೀರಾ? ಅಶ್ವಮೇಧ ಯಾಗ, ರಾಜಸೂಯ ಯಾಗ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆಗೆ ಮಾಡುವಂತಹ ಯಾಗ ಯಜ್ಞಗಳೇ ಅಲ್ಲ ಅದು. ಅಂಥ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡದೇ ಇದ್ದರೆ ನಿಮಗೆ ಅಪಾರವಾದ ಪುಣ್ಯ ರಾಶಿ ಸಿಗೋದಿಲ್ಲ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಬೇಕಾದಷ್ಟು ಪುಣ್ಯ, ಅದು ಮೇರು ಪರ್ವತವನ್ನು ಮೀರುವಷ್ಟು ಅಪಾರ ಪುಣ್ಯ ರಾಶಿ ಬೇಕು. ಅಷ್ಟಷ್ಟು ಪುಣ್ಯವನ್ನು ನಾವು ಗಳಿಸಬೇಕಾದ್ರೆ ಇಂತಹ ರಾಜಸೂಯ, ಅಶ್ವಮೇಧ ಮೊದಲಾದಂತಹ ಯಾಗಗಳನ್ನು 100,000 ಸಲ ಮಾಡ್ತಾ ಇರಬೇಕು ಪ್ರತಿಯೊಂದು ಜನ್ಮದಲ್ಲೂ. ಇದ್ಯಾಕೋ ನಮ್ಮ ಕೈ ನಿಲ್ಕೊಂಥದ್ದೇ ಅಲ್ಲ ಅಂತ ನಿರಾಶರಾಗಬೇಡ್ರಿ, ಹತಾಶರಾಗಬೇಡ್ರಿ. ಈ ಭಾಗವತದ ಒಂದೊಂದು ಅಕ್ಷರವನ್ನು ಶ್ರವಣ ಮಾಡಿದರು. ವರ್ಣೆ ಭವೇ ಪುಣ್ಯಂ ಅಶ್ವಮೇಧ ಸಹಸ್ರಕಂ. 1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಒಂದು ಅಕ್ಷರದ ಶ್ರವಣದಿಂದ ಬರುತ್ತೆ. ನಾನಾ ವಿಧವಾಗಿ ಪುಣ್ಯಗಳನ್ನು ಗಳಿಸಬೇಕು. ಪುಣ್ಯ ಅಂತ ಒಂದೇ ಕ್ರಮದಿಂದ ಗಳಿಸೋದಲ್ಲ. ಯಾಗ ಯಜ್ಞ ಮಾಡೋದು ಇಷ್ಟು ಮಾತ್ರದಿಂದ ಪುಣ್ಯ. ಏಕಾದಶಿ ಉಪವಾಸ ಅದು ಒಂದು ಮಾರ್ಗ, ಚಾತುರ್ಮಾಸ್ಯ ಅದೊಂದು ಮಾರ್ಗ. ಅನೇಕ ಮಾರ್ಗಗಳಿದ್ದಾವೆ ಪುಣ್ಯಗಳನ್ನು ಗಳಿಸೋದಕ್ಕೆ. ಕಷ್ಟಪಡ್ತಾ ಇದ್ದವರು ಉದ್ಧಾರ ಮಾಡೋದು, ಸೇವೆ ಮಾಡೋದು, ಮತ್ತೊಬ್ಬರಿಗೆ ಅಪೇಕ್ಷೆಯನ್ನು ಪೂರ್ಣ ಮಾಡೋದು, ದಾನ ಧರ್ಮಗಳನ್ನು ಮಾಡೋದು. ದಾನವು ಬಹುವಿಧವಾದಂಥ ದಾನ, ಅನ್ನದಾನ, ವಸ್ತ್ರದಾನ, ಏನೇನು ಉಂಟೋ ಎಲ್ಲ ಪದಾರ್ಥಗಳನ್ನು ದಾನ ಮಾಡೋದು. ಎಲ್ಲಕ್ಕಿಂತ ತುಂಬ ಶ್ರೇಷ್ಠವಾದಂಥದ್ದು ಕನ್ಯಾದಾನ. ಈ ಕನ್ಯಾದಾನ 1,000 ಕನ್ಯಾದಾನದ ಫಲ ಬರುತ್ತೆ ಭಾಗವತದ ಒಂದು ಅಕ್ಷರವನ್ನು ಶ್ರವಣ ಮಾಡೋದ್ರಿಂದ. ಭಾಗವತಕ್ಕೆ ಯಾಕಿಷ್ಟು ಮಹತ್ವ ಅಂದರೆ ಇದಕ್ಕೋಸ್ಕರ. ಇಷ್ಟೊಂದು ಪುಣ್ಯವನ್ನು ಸೂರ್ಯಗೊಳ್ಳುವಂತಹ ಶ್ರೇಷ್ಠ ಗ್ರಂಥ. ತುಷ್ಟಿ ಪುಷ್ಟಿ ಕ್ಷುತಪಾಯೋ ಮುಖಾಸಂ. ಊಟಕ್ಕೆ ಕೂತಾಗ ಹೇಗೆ ನಿಮಗೆ ಒಂದೊಂದು ತುತ್ತು ತಿನ್ನುವಾಗಲೂ ತುಷ್ಟಿ ಪುಷ್ಟಿ ಕ್ಷುತಪಾಯ 3 ಉಂಟಾಗುತ್ತೆ. ತುಷ್ಟಿ ಅಂದರೆ ಸಂತೋಷ. ಮೊದಲು ತಟ್ಟೆ ಮುಂದೆ ಅದನ್ನ ಬಡಿಸಿದ ಕೂಡಲೇ ಒಂದು ಆನಂದ. ಒಂದು ತುತ್ತು ತೆಗೆದು ಬಾಯಿ ಇಟ್ಕೊಳ್ತಾ ಇದ್ದಂಗೆ ಆನಂದ ಆಗುತ್ತೆ. ದೇಹಕ್ಕೆ ಶಕ್ತಿ ಬರುತ್ತೆ ಪುಷ್ಟಿ. ಅಷ್ಟಷ್ಟೇ ಕ್ರಮೇಣ ಹಸಿವೆಯೂ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೊಂದು ತುತ್ತು ತಿನ್ನೋ ಕಾಲಕ್ಕೂ ತುಷ್ಟಿ ಪುಷ್ಟಿ ಕ್ಷುದಪಾಯ. ಕ್ಷುದಪಾಯ ಅಂದರೆ ಹಸಿವೆ ನೀಗುವಿಕೆ ಅಂತ ಅರ್ಥ. ಊಟಕ್ಕೆ ಕೂಡ ಮುಂಚೆ ಸಾಕಷ್ಟು ಮಾತಾಡ್ತಿರ್ತಾರೆ. ಕೃಷ್ಣಾರ್ಪಣ ಅಂದಮೇಲೆ ಮಾತಾಡೋದ್ರೆ ಯಾರು ಮಾತಾಡೋದಿಲ್ಲ. ಯಾಕೆಂದರೆ ಊಟಕ್ಕೂ ಕೂತ ಮೇಲೆ ಇನ್ನೇನು ಮಾತಾಡೋದು, ಕೈಗೆ ಬಗ್ಗೆ ಯುದ್ಧ ನಡೆದಿರುತ್ತೆ. ಇನ್ನೇನು ಯಾರು ಮಾತಾಡೋದಿಲ್ಲ. ಅಷ್ಟು ನಿಶಬ್ದವಾಗಿ ಊಟ ಮಾತ್ರ ನಡೀತಾ ಇರುತ್ತೆ. ಹೀಗೆ ಆ ಊಟ ಮಾಡೋ ಕಾಲಕ್ಕೆ 3 ಏಕಕಾಲಕ್ಕಾಗತ್ತೆ. ಏನು, ಒಂದು ತುಷ್ಟಿ, ಇನ್ನೊಂದು ಪುಷ್ಟಿ, ಇನ್ನೊಂದು ಹಸಿವೆ ನೀಗುವುದು. 3 ನಡೆಯುತ್ತೆ. ಹೇಗೋ ಹಾಗೆ ಭಾಗವತದ ಒಂದೊಂದು ಶ್ಲೋಕ, ಒಂದೊಂದು ಅರ್ಧ ಶ್ಲೋಕ, ಕಾಲು ಶ್ಲೋಕ, ಒಂದೊಂದು ಅಕ್ಷರವನ್ನು ಶ್ರವಣ ಮಾಡ್ತಾ ಇದ್ರು. ಜ್ಞಾನ ಭಕ್ತಿ ವಿರಕ್ತಿಗಳು ಹೆಚ್ಚುತ್ತೆ. ಅಂಥ ಒಂದು ಶ್ರೇಷ್ಠವಾದ ಗ್ರಂಥವನ್ನು ಇತರ ಎಲ್ಲ ಪುರಾಣಗಳು ಕೊಂಡಾಡ್ತವೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಬೃಂಹಿತಃ ಪುರಾಣಾನಾಂ ಸಾರರೂಪಃ ಸಾಕ್ಷಾತ್
ಅಷ್ಟಾದಶ ಸ್ಕಂಧಯುಕ್ತೋಯಂ ಶತವಿಚ್ಛೇದ ಸಂಯುಕ್ತಃ ಗ್ರಂಥೋಷ್ಟಾದಶ ಸಹಸ್ರ ಶ್ರೀಮದ್ಭಾಗವತಾಭಿಧ. ಇದಕ್ಕೆ ಭಾಗವತ ಅನ್ನುವಂಥ ಅಭಿಧ ಅಂದರೆ ಹೆಸರು ಅರ್ಥ. ಶ್ರೀಮದ್ಭಾಗವತ ಅಂದರೆ ಈ ಗ್ರಂಥದ ಉತ್ಕೃಷ್ಟವಾದಂತಹ ಹೆಸರು. ಇದರ ಪ್ರಾಶಸ್ತ್ಯವನ್ನು ಏನಂತ ಹೇಳೋದು ಅಂತ ಉತ್ಕಂಠತೆಯಿಂದ ಕೊಂಡಾಡುತ್ತೆ. ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರಗಳ ಅರ್ಥವೇ ಶ್ರೀಮದ್ಭಾಗವತ. ಓಂ ಅತಯೇವ ಚ, ಓಂ ಅಂದರೆ ಏನು ಅರ್ಥ ಆಗುತ್ತೆ? ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದೆ ತದರ್ಥ ನಿರ್ಣಯ ಬ್ರಹ್ಮಸೂತ್ರಾಣಿ ಚಕಾರ ಅಂತಂತಾರೆ. ವೇದಾರ್ಥಗಳನ್ನು ನಿರ್ಣಯ ಮಾಡೋದಕ್ಕೆ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ ಪರಮಾತ್ಮ. ವೇದಾರ್ಥ ಆಗದೇ ಇದ್ದವರಿಗೆ ಬ್ರಹ್ಮಸೂತ್ರ ಬೇಕು ಅಂತ. ವೇದಗಳನ್ನು ನೋಡಿದ್ರೇ ಅಡ್ಡಬರದ ಅರ್ಥ ಆಗ್ತಿತ್ತು, ಸೂತ್ರ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಅದು ಅತಯೋ ಪ್ರಾಣ, ಓಂ ಅಂದರೆ ಅರ್ಥ ಆಗುತ್ತೆ. ಏನೋ ಪ್ರಾಣ ಅಂತ ಶಬ್ದ ಇದೆ, ಅದನ್ನು ಕೇಳಿದ್ರು ಗೊತ್ತಿದೆ. ಏನು ಅತಯೋ ಪ್ರಾಣ ಓಂ ಅಂದರೆ ಏನು ಗೊತ್ತಾಗಲ್ಲ. ವೇದ ಮಂತ್ರ ಕೇಳಿದ್ರೆ ಓಂ ಅಗ್ನಿ ಏಡೆ ಪುರೋಹಿತ ಅಂದರೆ ಏನೋ ಪುರೋಹಿತ ಸುದ್ದಿ ಹೇಳ್ತಾರೆ ಅಂತ ಹಿಂಗೆ ಅರ್ಧಬರ್ಧ ಅಪಾರ್ಥ ಆಗ್ತಿತ್ತು. ಸೂತ್ರ ಕೇಳಿದ್ರೆ ಅದು ಅರ್ಥ ಆಗದಿತ್ತಂತ ಆಯ್ತು. ಹೇಗೆ ನಮಗೆ ಬ್ರಹ್ಮಸೂತ್ರ ತಿಳಿಯೋದು ಹೇಗೆ ಅಂತಂದರೆ, ನೀವು ಬ್ರಹ್ಮಸೂತ್ರ ತಿಳ್ಕೊಬೇಕಾ? ಭಾಗವತವನ್ನು ಕೇಳಿ. ಅರ್ಥೋಯಂ ಬ್ರಹ್ಮಸೂತ್ರಾಣ, ಬ್ರಹ್ಮಸೂತ್ರದಲ್ಲಿ ಬಂದಂತಹ ಎಲ್ಲ ವಿಷಯವೂ ಶ್ರೀಮದ್ ಭಾಗವತದಲ್ಲಿದೆ. ಹೇಗಿದೆ? ಸೂತ್ರದಲ್ಲಿ ಏನು ಹೇಳ್ತಾರೆ? ವಿಷಯ ಜಟಿಲ ಹಾಗೂ ಬಹಳ ಗಾಢವಾದಂಥ ಅಮೂಲ್ಯವಾದ ಪ್ರಮೇಯ, ಕೇಳಲೇಬೇಕಾದಂಥದ್ದು. ಬ್ರಹ್ಮಸೂತ್ರಗಳು ಏನು ಹೇಳ್ತವೆ? ಮೊದಲು ಹೇಳುವಂಥದ್ದು ಓಂ ಅಥವಾ ಬ್ರಹ್ಮ ಜಿಜ್ಞಾಸ, ಓಂ ಅಂತ ಸೂತ್ರ ಬರುತ್ತೆ. ಬ್ರಹ್ಮನನ್ನ ಜಿಜ್ಞಾಸ ಅಂದರೆ ತಿಳಿಯುವ ಬಯಕೆ ಅಂತ ಅರ್ಥ. ಬ್ರಹ್ಮ ಜಿಜ್ಞಾಸವನ್ನು ಮಾಡ್ರಿ. ಅದನ್ನ ಭಾಗವತದಲ್ಲಿ ಹೇಳಿದ್ದಾರೆ. ಧೀಮಹಿ ಅಂತ ಒಂದು ಶಬ್ದ ಹೇಳಿಲ್ಲ, ಸತ್ಯಂ ಪರಂ ಧೀಮಹಿ. ಧೀಮಹಿ ಅಂತ ಧ್ಯಾನ ಮಾಡೋಣ ಅಂತ. ಜಿಜ್ಞಾಸ ಅಂತೂ ಅದೇ ಅರ್ಥನೇ ಇಲ್ವಾ? ಬ್ರಹ್ಮನನ್ನ ತಿಳ್ಕೊಳ್ಳೋದು ಅಂತ ಬಯಕೆಯೇ ಧ್ಯಾನ ಅಂತಂದ್ರೆ. ಹಾಗಾಗಿ ಧೀಮಹಿ ಎಂಬ ಶಬ್ದದಿಂದ ಅಥವಾ ಬ್ರಹ್ಮ ಜಿಜ್ಞಾಸ ಓಂ ಅನ್ನುವಂತಹ ಸೂತ್ರದ ವ್ಯಾಖ್ಯಾನ ಮಾಡಿದಂತೆ ಆಯಿತು. ಓಂ ಜನ್ಮಾದ್ಯಸ್ಯೇತಃ ಓಂ ಅಂತ ಎರಡನೇ ಸೂತ್ರ ಇದೆ. ಗ್ರಂಥದ ಆರಂಭನೆ ಜನ್ಮಾದ್ಯಸ್ಯೇತೋ ಅಂತ ಆರಂಭ ಆಗುತ್ತಲ್ಲ, ಅಂದಮೇಲೆ ಆ ಸೂತ್ರವನ್ನು ಇಲ್ಲಿ ಆ ಶಬ್ದವನ್ನೇ ಇಟ್ಟುಬಿಟ್ಟಿದ್ದಾರೆ ವೇದವ್ಯಾಸರು. ಬೇರೆ ಶಬ್ದ ಇರಬಹುದಿತ್ತು, ಆದರೂ ಇದು ಸೂತ್ರಾರ್ಥ ನಿರ್ಣಾಯಕವಾದಂತಹದ್ದು. ಅರ್ಥೋಯ ಬ್ರಹ್ಮಸೂತ್ರಾಣ, ಆ ಮಾತಿಗೆ ಅನುಗುಣವಾಗಿ ಜನ್ಮಾದ್ಯಸ್ಯೇತಃ ಅಂತ ಶುರು ಮಾಡಿದ್ದಾರೆ. ಇನ್ನು ಮೂರನೇ ಸೂತ್ರ ಓಂ ಶಾಸ್ತ್ರ ಯೂನಿತ್ವ ಓಂ ಅಂತಿದೆ. ಈ ಭಗವಂತನ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ ಅಂತ ಅರ್ಥ. ಅರ್ಥೇಶು ಅಭಿಜ್ಞ ಅನ್ನೋ ಶಬ್ದದಲ್ಲಿ ಆ ಸೂತ್ರದ ಆಂತರ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಓಂ ತತ್ವ ಸಮನ್ವಯ ಓಂ ಅಂತ ಇನ್ನೊಂದು ಸೂತ್ರ ಇದೆ. ಇಲ್ಲೂ ಯಥೋ ಅನ್ವಯಾತ್ ಅನ್ನೋ ಶಬ್ದ ಅದನ್ನೇ ತಿಳಿಸ್ಕೊಟ್ಟೆ. ಆ ಸೂತ್ರದ ಅರ್ಥವನ್ನೇ ಯಥೋ ಅನ್ವಯ. ಓಂ ತತ್ವ ಸಮನ್ವಯ ಓಂ, ಇಲ್ಲಿ ಯಥೋ ಅನ್ವಯಾತ್ ಅನ್ನೋ ಆ ಶಬ್ದದಲ್ಲಿ ಸೂತ್ರಾರ್ಥವನ್ನು ತೋರಿಸ್ಕೊಟ್ರು. ಓಂ ಈಕ್ಷತೆ ನಾ ಶಬ್ದ ಓಂ ಅಂತ ಮತ್ತೊಂದು ಸೂತ್ರ ಬಂತು. ಇತರತಃ ಅನ್ನೋ ಶಬ್ದದಿಂದ ಆ ಸೂತ್ರಾರ್ಥ ಬಂದ. ಹೀಗೆ ಅರ್ಥೋಯಂ ಬ್ರಹ್ಮಸೂತ್ರಾಣ, ಭಾರತಾರ್ಥ ನಿರ್ಣಯ, ಮಹಾಭಾರತದ ಅರ್ಥವನ್ನು ನಿರ್ಣಯ ಮಾಡಿಕೊಡುವಂಥದ್ದು ಶ್ರೀಮದ್ ಭಾಗವತ. ಅನೇಕ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ನಮಗೆ ಅದರ ಅರ್ಥ ಸ್ಪಷ್ಟ ಆಗೋದಿಲ್ಲ. ಮಹಾಭಾರತದಲ್ಲಿ ಅದೊಂದು ಅದ್ಭುತವಾದ ನಡೆ, ಅದರ ಕ್ರಮವೇ ಬೇರೆ. ಅದು ನೋಡಿದಾಗ ಯಾಕೆ ಹೀಗೆ ಅಂತ ಕೆಲವೊಮ್ಮೆ ಪ್ರಶ್ನೆ ಬಂದರೆ ಉತ್ತರ ಸಿಗೋದಿಲ್ಲ, ಮುಂದೆ ಹೋಗ್ತಾ ಇರ್ತದೆ. ಅದರದ್ದು ಪ್ರವಾಹನೇ ಬೇರೆ. ಹೀಗಾದಾಗ ಅಲ್ಲಿ ನಮಗೆ ಸಂದೇಹ ಬಂದರೆ ಅದಕ್ಕೆ ಉತ್ತರ ಹುಡುಕುವಾಗ ಭಾಗವತ ಅದನ್ನು ಸಮರ್ಥನೆ ಮಾಡಿಕೊಡುತ್ತೆ. ಮಹಾಭಾರತದ ಒಂದು ಸಂದರ್ಭ ಬರುತ್ತೆ. ಮಹಾಭಾರತ ಯುದ್ಧ ಇಲ್ಲ, ಭಾಗವತ ಆರಂಭ ಆಗೋದೇ ಮಹಾಭಾರತ ಯುದ್ಧ ಮುಗಿದ ನಂತರದಿಂದಲೇ ಭಾಗವತ ಆರಂಭ. ಪಂಚ ಉಪಪಾಂಡವರು ಮಲ್ಕೊಂಡಿರೋ ಕಾಲಕ್ಕೆ ಅಶ್ವತ್ಥಾಮಾಚಾರ್ಯರು ನಿರ್ದಯಿಗಳಾಗಿ ಅವರನ್ನು ಹತ್ಯೆ ಮಾಡಿ ಅವರ 5 ತಲೆಗಳನ್ನು ತಗೊಂಡು ಹೋಗಿ ದುರ್ಯೋಧನಿಗೆ ಸಮರ್ಪಣೆ ಮಾಡ್ತಾರೆ. ಪಂಚಪಾಂಡವರ ತಲೆ ನೋಡಿ ಪ್ರಾಣ ಬಿಡ್ತಿ ನಿಂತಿದ್ದೆಲ್ಲ ನೋಡಿ ಸಂತೋಷ ಸಾಯಿ ಅಂತ ಅವನೇ ಬೈತಾನೆ. ಏನು ಮೂರ್ಖತನ ಮಾಡಿದೆಯೋ ಬ್ರಾಹ್ಮಣ, ಯಾರ ತಲೆ ತಗೊಂಬ ಅಂತ ಹೇಳಿದ್ದು, ನೀ ತಂದಿದ್ದೀನಿ ಯಾರ ತಲೆಯನ್ನ? ಪಾಂಡವರ ತಲೆ ತಗೊಂಬ ಅಂದರೆ ಅವ್ರ ಮಕ್ಕಳು ತಲೆ ತಗೊಂಬಂದಿದ್ದಿ, ನಿನಗೆ ತಲೆ ನೆಟ್ಟಿಲ್ಲ, ಹೋಗು ಅಂತ ಬೈದ. ಕಡೆ ಹಾಗೆ ಪ್ರಾಣ ಬಿಟ್ಟ. ದ್ರೌಪದಿಗೆ ಇದು ಬಹಳ ದುಃಖ ಆಯಿತು. ಏನು ಅನ್ಯಾಯ ಆಯ್ತಲ್ಲ, ನನ್ನ ಮಕ್ಕಳು ಇವತ್ತಿನ ಯುದ್ಧದ ಬೆಳಗ್ಗೆ ಸತ್ತಿದ್ರೆ ದುಃಖ ಪಡ್ತಾ ಇರಲಿಲ್ಲ. 18ನೇ ದಿವಸದ ಮಧ್ಯರಾತ್ರಿ ಕಾಲದಲ್ಲಿ ಉಪಪಾಂಡವರ 5 ಜನಗಳು ಸತ್ತಿದ್ದಾರೆ. ಅಭಿಮನ್ಯುವಂಥ ಮಹಾಪರಾಕ್ರಮಿ ಸತ್ತ. ದ್ರೌಪದಿಗೆ ದುಃಖ ಆಯಿತು, ಸಮಾಧಾನ ಮಾಡಿಕೊಂಡು. ಆದರೆ ಯುದ್ಧವೇ ಇಲ್ಲದೆ ನಿದ್ದೆ ಮಾಡುವಂತಹ ವ್ಯಕ್ತಿಗಳನ್ನು ಈ ಬ್ರಾಹ್ಮಣ ಕೊಂದಿದ್ದಾನೆ ಅಂದರೆ ಇದು ತಡೆಯಲಾರದ ದುಃಖ. ಯುದ್ಧ ಭೂಮಿಯಲ್ಲಿ ಕ್ಷತ್ರಿಯರು ಸತ್ರು ಅದು ದುಃಖ ಅಲ್ಲ, ವೀರ ಸ್ವರ್ಗವೇ ಸಿಗುತ್ತೆ. ಅಂಥ ವೈಭವ, ಸಂತೋಷ ಪಡುವಂಥ ವಿಚಾರ. ಅಂಥದ್ದು ಯಾಕೆ ಸತ್ರು ಅಂತ ಮಹಾಭಾರತದಲ್ಲಿ ಕೇಳಿದ್ರೆ ಮಹಾಭಾರತ
ಹಾಗೆ ಮುಂದೆ ಹೋಗ್ತಾ ಇರುತ್ತೆ. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಬಿಟ್ಟರು, ಅವ್ರನ್ನ ಹಿಡ್ಕೊಂಡ್ಬಂದರು, ಇದೆಲ್ಲ ಕಥೆಗಳೆಲ್ಲ ಮುಂದೆ ಹೋಗುತ್ತೆ. ಆದರೆ ಭಾಗವತದಲ್ಲಿ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ. ಅರ್ಥೋಯ ಬ್ರಹ್ಮಸೂತ್ರಾಣ ಭಾರತ ಅರ್ಥ ನಿರ್ಣಯ, ಮಹಾಭಾರತದ ಅರ್ಥದ ನಿರ್ಣಯವನ್ನು ಶ್ರೀಮದ್ ಭಾಗವತ ಮಾಡಿಕೊಡುತ್ತೆ. ಬಹಳ ಪ್ರಾಚೀನ ಕಾಲದಲ್ಲಿ ನಡೆದಂತಹ ಒಂದು ಅದ್ಭುತ ಘಟನೆ ಇದು. ನವಮ ಸ್ಕಂದದಲ್ಲಿ ಬರುವಂತಹ ವಿಷಯ. ಆ ಕಾಲದಲ್ಲಿ ಇದ್ದಂತಹ ಒಬ್ಬ ದೊಡ್ಡ ರಾಜ ಚಕ್ರವರ್ತಿ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಭಾರಿ ಪರಾಕ್ರಮಿ. ಇಡೀ ಪ್ರಪಂಚದಲ್ಲಿ ಅವನು ವಿಶ್ರಾಂತ ಕೀರ್ತಿಯನ್ನು ಹೊಂದಿದ್ದ. ಬೇಟೆಗೆ ಅಂತ ಒಮ್ಮೆ ಹಗಲೊತ್ತಲ್ಲೇ ಕಾಡಿಗೆ ಪ್ರವೇಶ ಮಾಡಿದ. ಗೋಂಡಾರಣ್ಯ ಆದ್ದರಿಂದ ಸ್ವಲ್ಪನೂ ಬೆಳಕಿನ ವ್ಯವಸ್ಥೆ ಇಲ್ಲ, ಪ್ರಚಂಡವಾದ ಕತ್ತಲೆ. ಆ ಕತ್ತಲೆಯಲ್ಲಿ ತನ್ನ ಸಾವಿರಾರು ಸೈನಿಕರನ್ನು ಕರ್ಕೊಂಡು ಕಾಡಲ್ಲಿ ಕುದುರೆಗಳ ಮೇಲೆ ಹರಿಶ್ಚಂದ್ರ ಹೋಗ್ತಾ ಇದ್ದಾನೆ. ಆ ಶಬ್ದಗಳು ಗದ್ದಲ ಜಾಸ್ತಿ ಆಗಿದ್ದರಿಂದ ಯಾರೋ ಒಬ್ರು ಮಾತಾಡೋದು, ಏಕಾಂತದಲ್ಲಿ ಇರಬೇಕು ಅಂದರೆ ಇಲ್ಲಿ ಬಂದು ಯಾರೋ ಗಲಾಟೆ ಮಾಡ್ತಾ ಇದ್ದೀರಿ, ಯಾರಪ್ಪ ನೀವು ಅಂತ ಕೇಳೋದು. ಅಷ್ಟೊತ್ತಿಗೆ ಹರಿಶ್ಚಂದ್ರ ಅಲ್ಲಿ ಬಂದಿದ್ದ. ಯಾರೋ ಬ್ರಾಹ್ಮಣರು ನನ್ನನ್ನು ಯಾರು ಅಂತ ಕೇಳ್ತಾ ಇದ್ದಾರೆ ಅಂತ. ನೀನು ಯಾರು? ನಾನೊಬ್ಬ ರಾಜ. ಯಾವ ನಿನ್ನ ರಾಜ ಅಂತ ಕೇಳೋದು. ಉತ್ತರ ಹೇಳಿದ್ದು ಸಾಕಾಗ್ತಿತ್ತು. ಸ್ವಲ್ಪ ಜಾಸ್ತಿಯಾಗಿ ಮಾತಾಡಿದ ಹರಿಶ್ಚಂದ್ರ. ಏನ್ರಿ, ನನ್ನ ಬಗ್ಗೆ ಗೊತ್ತಿಲ್ವಾ? ನನ್ನನ್ನು ಹೋಗಿ ಯಾರು ಅಂತ ಕೇಳ್ತೀರಿ? ಇಡೀ ಪ್ರಪಂಚದಲ್ಲಿ ಸತ್ಯಕ್ಕೋಸ್ಕರವೇ ಜೀವನ ತೆಗೆದಂತಹ ಮಹಾನುಭಾವ ಅಂತ ಯಾರೆಲ್ಲರೂ ಕೊಂಡಾಡ್ತಾ ಇದ್ದರೋ, ಯಾರು ಪ್ರಪಂಚದ ಆವಾರ ವೃದ್ಧರಿಗೂ ಚಿರಪರಿಚಿತನೋ, ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈಯಿಂದ ಯಾರು ಪ್ರಸಿದ್ಧರಾಗಿದ್ದಾರೋ ಅಂತಹ ಸತ್ಯ ಹರಿಶ್ಚಂದ್ರ ನಾನು ಬಂದಿದ್ದೀನಿ, ನನ್ನ ಹೋಗಿ ಯಾರು ಅಂತ ಕೇಳ್ತಿರಲ್ಲ ಅಂತಂದ. ಓಹ್, ನೀನೇನಪ್ಪ ಸತ್ಯ ಹರಿಶ್ಚಂದ್ರ? ತುಂಬ ಸಂತೋಷ. ನಾನು ತಪಸ್ಸು ಮಾಡ್ತಾ ಇದ್ದೆ, ವಿಘ್ನ ಆಯಿತು, ಅದಕ್ಕೆ ಕೇಳಿದೆ. ಸರಿ ಸ್ವಾಮಿ, ನೀವು ಯಾರು ಅಂತ ಕೇಳಿದ. ಎದುರ ಇದ್ದಾರೆ, ಯಾರು ಅಂತ ಗೊತ್ತಿಡೋಕ್ಕಾಗ್ತದೆ, ಯಾಕಂದ್ರೆ ಅಷ್ಟು ಕತ್ತಲೆ ತುಂಬಿದೆ ಕಾಡಲ್ಲಿ. ನೀವು ಯಾರು ಅಂತ ಕೇಳಿದ. ಅವರಂದ್ರು, ನನ್ನೆಲ್ಲರೂ ವಿಶ್ವಾಮಿತ್ರ ಅಂತ ಕರೀತಾರಪ್ಪ. ಓ, ವಿಶ್ವಾಮಿತ್ರ ಋಷಿಗಳಾಗಿ ನೀವು? ಏನು ಸ್ವಾಮಿ ಹೀಗೆ ನಿಗೂಢ ಕೂತ್ಬಿಟ್ಟಿದ್ದೀರಿ? ಕುದುರೆಯಿಂದ ಅಲ್ಲೇ ಕೆಳಗೆ ಧುಮುಕದ, ಕಾಲಿಗೆ ಕಾಲು ಕೊಟ್ಟು ಕಾಲು ಹಿಡಿದ, ನಮಸ್ಕಾರ ಮಾಡಿದ. ಬಹಳ ಆನಂದ ಆಯಿತು. ಎಲ್ಲೋ ಹೋಗ್ತಾ ಇದ್ದೆ, ನಿಮ್ಮಂತಹ ಜ್ಞಾನದ ಭೇಟಿಯಾಗಲಿ ಅಂತ ಕಲ್ಪನೆಯೇ ಇರಲಿಲ್ಲ. ನೀವು ಸಿಕ್ಕಿದ್ದ ನನಗೆ ತುಂಬ ಸಂತೋಷ ಆಯಿತು. ನೀವು ಏನು ಬೇಕಾದರೂ ಒಂದಷ್ಟು ದಾನ ಕೇಳ್ಬೋದು. ಏನೋ ಬ್ರಾಹ್ಮಣರು ದಾನ ತೊಗೊಳಕ್ಕೆ ಇದ್ದೀವಿ, ನನಗೆ ದಾನ ಬೇಡ, ಹೋಗ್ಬಾ ಅಂದರು. ಹಂಗನ್ಬೇಡ್ರಿ, ನಮ್ಮ ಉದ್ಧಾರಕ್ಕೋಸ್ಕರ ದಾನ ಕೊಡೋದು. ಅನೇಕರಿಗೆ ಈ ಕಲ್ಪನೆ ಇರಬೇಕು. ದಾನ ಕೊಟ್ಟು ಆಚಾರ ಉದ್ಧಾರ ಮಾಡ್ತೀವಿ ಅನ್ನೋ ಭಾವನೆ ಇರಬಾರ್ದು. ದಾನ ಕೊಟ್ಟವರು ಉದ್ಧಾರಕ್ಕೋಸ್ಕರ ದಾನ ಕೊಡಬೇಕು, ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಾನು ನಿಮಗೆ ಬಂಗಾರದ ರಥ ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಿರಿ. ಇಂಥ ಒಂದು ಮನೆ ದಾನ ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಿರಿ. ಈ ರೀತಿಯ ವಿನಯ ಇರಬೇಕು. ಹಾಗೆ ಅವನು ಬೇಡ, ದಯವಿಟ್ಟು ನೀವು ಸ್ವೀಕಾರ ಮಾಡಲೇಬೇಕು ಸ್ವಾಮಿ. ನಿಮಗೋಸ್ಕರ ಅಲ್ಲ ಹೋದರೂ ನಮಗೋಸ್ಕರ ದಾನ ಕೊಟ್ಟು ನಮ್ಮನ್ನು ಕಾಪಾಡಬೇಕು, ನಮಗೆ ಪುಣ್ಯ ಮಾಡಬೇಕಲ್ಲ. ನಿಮ್ಮಂತಹ ಧಾಮಗೃಹ ಫಲತಿ ಪಾತ್ರಗುಣಾನುಕೂಲ್ಯ, ಸತ್ಪಾತ್ರರಲ್ಲಿ ಕೊಟ್ಟಂತಹ ದಾನ ಬಹು ಫಲಪ್ರದ ಅಂತಿದೆ, ದಯವಿಟ್ಟು ಸ್ವೀಕಾರ ಮಾಡಲೇಬೇಕು ಅಂತ ಆಗ್ರಹಪಡಿಸಿದಾಗ ಆ ವಿಶ್ವಾಮಿತ್ರರಂದ್ರು, ನೀನು ದಾನ ಕೊಡೋದಾದರೆ ನಾ ಕೇಳ್ತೀನಪ್ಪ, ಸದ್ಯದಲ್ಲೇ ಲೋಕ ಕಲ್ಯಾಣಾರ್ಥವಾಗಿ ಒಂದು ದೊಡ್ಡ ಯಜ್ಞವನ್ನು ಹಮ್ಮಿಕೊಂಡಿದ್ದೀನಿ. ಆ ಯಜ್ಞದಲ್ಲಿ ವಿಶೇಷವಾಗಿ ಋತ್ವಿಗರಿಗೆ ಸಂಭಾವನೆ ಜಾಸ್ತಿ ಕೊಡಬೇಕು ಅಂತ ನನಗೊಂದು ಅಪೇಕ್ಷೆ ಇದೆ. ಸಾಮಾನ್ಯ ಕಳಿಸಿದಾಗ ಏನೋ ಒಂದು ಸಾಧಾರಣ ದಕ್ಷಿಣ ಕೊಡ್ತಾ ಇರ್ತೀವಿ. ಈ ಸಲ ಕಾಡಿನ ಮಧ್ಯೆ ದೂರದಿಂದ ಬ್ರಾಹ್ಮಣರನ್ನು ಕಳಿಸ್ತೀನಿ, ಸ್ವಲ್ಪ ಜಾಸ್ತಿ ದಕ್ಷಿಣ ಕೊಡಬೇಕು ಅಂತ ಆಸೆ ಆಗಿದೆ. ಕೊಡೋದಿದ್ರೆ ಆ ಋತ್ವಿಕ್ ದಕ್ಷಿಣೆಯನ್ನು ನೀನು ಕೊಟ್ಬಿಡು ಅಂತಂದು. ಹರಿಶ್ಚಂದ್ರನ ಆನಂದ ಆಯಿತು, ಒಂದು ಕಡೆ ದುಃಖ ಆಯಿತು. ಆಯಿತು, ಋತ್ವಿಕ್ ದಕ್ಷಿಣೆ ನಾನು ಕೊಡ್ತೀನಿ, ಅದ್ರ ಬಗ್ಗೆ ಚಿಂತೆ ಪಡಬೇಡ್ರಿ. ನಿಮಗೋಸ್ಕರ ಏನಾದರೂ ಕೇಳಿ ಸ್ವಾಮಿ, ನಾನು ಎಷ್ಟೇ ಕೊಟ್ಟರು ಅದನ್ನು ಋತ್ವಿಕ್ ದಕ್ಷಿಣೆ ಅಂತ ಕೊಟ್ಬಿಡ್ತೀನಿ. ನಿಮಗೇನಾದರೂ ಉಪಯೋಗಿಸೋದು ಬೇಕಲ್ಲ. ನಾನು ಕೊಡೋ ಪದಾರ್ಥ ನಿಮ್ಮ ಉಪಯೋಗಕ್ಕೆ ಬರಬೇಕು. ದಯವಿಟ್ಟು ಅರ್ಥ ಯಾವುದಾದ್ರೂ ಕೇಳಿ, ನೀವು ಏನು ಕೇಳಿದ್ರು ಕೊಡ್ತೀನಿ ಅಂತ. ಎಷ್ಟು ಬೇಡ ಅಂದರೂ ಹರಿಶ್ಚಂದ್ರ ಹಠ ಮಾಡಿದ. ಸಿಟ್ಟು ಬಂತು ಅವರಿಗೆ. ಆಗ ಯಾವತ್ತೂ ಬ್ರಾಹ್ಮಣರು ಸಿಟ್ಟು ಬರೆಸಬಾರ್ದು. ಬಂತು ಅಂದರೆ ಏನೇನೋ ಯತ್ವ ತದ್ದ ನಡೆದೋಗುತ್ತೆ. ವಿಶ್ವಾಮಿತ್ರರು ಸಿಟ್ಟು ಬಂತು. ಅವರಂದರು, ಏನು ಬೇಕಾದ್ರೂ ಕೇಳು, ಏನು ಬೇಕಾದ್ರೂ. ದೇವರು ಇಂಥ ಆಫರ್ ಕೊಡೋದಿಲ್ಲ, ನೀನು ಕೇಳ್ತಿದ್ದಿಲ್ಲೋ, ಏನು ಬೇಕಾದ್ರೂ ಕೊಡ್ತೀಯ. ಹಾಗಾದ್ರೆ ನಿನ್ನ ಅಧೀನದಲ್ಲಿರುವ ಸರ್ವೈಶ್ವರ್ಯವನ್ನು ನನ್ನ ಕೃಷ್ಣಾರ್ಪಣ ಅಂತಂದ್ಬಿಟ್ಟು ಅಷ್ಟೇ ತಾನೇ ಇಲ್ಲ. ಅವ್ನು ಏನು ವಿಕಾರ ಮಾಡ್ಕೊಳ್ಳಿಲ್ಲ. ಅವನಿಗೆ ಲವಲೇಶ ಮುಖದಲ್ಲಿ ವಿಕಾರ ಆಗಲಿಲ್ಲ. ಈಗಿಂದ ಸರ್ವಸ್ವವೂ ಕೃಷ್ಣಾರ್ಪಣ, ನನ್ನ ಮೈ ಮೇಲೆ ಹುಟ್ಟ ಬಟ್ಟ ಸಹಿತವಾಗಿ ಸರ್ವಸ್ವ ನಿಮಗೆ ಅರ್ಪಣ ಮಾಡಿದ್ದೀನಿ ಅಂತಂದ. ಆಗಲೇ ವಿಶ್ವಾಮಿತ್ರ ಹೇಳಿದ್ರು, ಎಲ್ಲ ಕೊಟ್ಟಾಯಿತಲ್ಲ, ನಡೆಯಿಲ್ಲ, ನನ್ನ ರಾಜ್ಯ ಕೋಶ ಸಿಂಹಾಸನ ಸಮಸ್ತವನ್ನು ನನಗೆ ಅರ್ಪಣೆ ಮಾಡುವಂತ ಕರ್ಕೊಂಡೋಗಿ ಸಿಂಹಾಸನ ಕೂಡಿಸ್ದ. ನಿಮ್ಮ ದಾಸನ ದಾಸ, ಮೊದಲು ನೀನು ಹಾಕೊಂಡಿರೋ ಒಳ್ಳೊಳ್ಳೆ ಬಟ್ಟೆಗಳನ್ನ ಬಿಚ್ಚಿಡು, ಕೃಷ್ಣಾಜಿನ ಉಟ್ಕೊಂಡು ಹೊರಡಬೇಕು ಅಂತ. ಅವನ ಹೆಂಡತಿ, ಮಕ್ಕಳು, ಅವನು ಎಲ್ಲರನ್ನೂ ಹಾಗೆ ಕಳಿಸಿದ್ರು. ಆಮೇಲೆ ಕೇಳಿದ್ರು, ಅದೋ ಹೋಗ್ಬಿಟ್ರು ಹೊರಟ್ಬಿಟ್ಟಿಲ್ಲ, ನಮ್ಮೂರಲ್ಲೇ ಇರಬೇಕಾದ್ರೆ ನೀನು ಬಾಡಿಗೆ ಕಟ್ಟಬೇಕಾಗತ್ತೆ, ನಮ್ಮ ದೇಶದಲ್ಲಿ ನೀನು ಇರೋಂಗಿಲ್ಲ, ಹೊರಡು ಅಂತ. ಅವನು ಹೊರಟ, ಆಯ್ತು ಸ್ವಾಮಿ ಹೋಗಿ ಬರ್ತೀನಿ ಅಂತ. ಸುಮ್ಮನೆ ಹಿಂಗೆ ಕಳ್ಳಿರ್ತಾರೆ, ತಪ್ಪು
ತಪ್ಪಿಸ್ಕೊಂಡು ಹೋಗ್ಬೇಡ. ಮೊದಲೊಂದು ವಾಗ್ದಾನ ಮಾಡಿದ್ದಲ್ಲ, ಋತ್ವಿಕ್ ದಕ್ಷಿಣೆ ಕೊಡ್ತೀನಿ ಅಂತ, ಅದನ್ನು ಕೊಟ್ಬಿಟ್ಟು ಹೋಗು. ಈಗೇನು ಕೊಡೋದಿದೆ? ಎಲ್ಲ ಕೊಟ್ಟಿದ್ದಾಗೋಗಿದೆ. ಸರ್ವಸ್ವ ದಾನ ಮಾಡಿದ ಮೇಲೆ ಋತ್ವಿಕ್ ದಕ್ಷಿಣೆ ತಿರ್ಗಾ ಎಲ್ಲಿಂದ ತರಲಿ ನಾನು? ಇಲ್ಲ, ನನ್ನ ಕೈಲಿಲ್ಲ ಅಂದ್ರೆ ಹೇಳ್ತಾನೋ, ಆಡಿನ ಮಾತು ಉಳಿಸ್ಕೋಬೇಕೋ ಬೇಡ, ಸುಮ್ಮನೆ ಗಾಳಿಗೆ ಹೋಗ್ತೀನಿ ನಿನ್ನ ಮಾತು ಅವೆಲ್ಲ ಇಲ್ಲ. ಈಗಲೇ ನೀನು ಋತ್ವಿಕ್ ದಕ್ಷಿಣೆ ಕೊಟ್ಟು ಊರು ಖಾಲಿ ಮಾಡ್ಕೊಂಡು ಹೋಗಬೇಕು. ಇಲ್ಲ ಹೋದ್ರೆ ಒಂದೊಂದು ನಿಮಿಷಕ್ಕೂ ಬಾಡಿಗೆ ಹಾಕ್ತೀನಿ ನಿಂತಂದು ನೋಡ್ರಿ. ಅವರ ವಿಶ್ವಾಸ ಆಗಲೇ ಇಂಟ್ರೊಡ್ಯೂಸ್ ಮಾಡ್ತಾರೆ, ಮೀಟರ್ ಬಡ್ಡಿ ಅಂತೆಲ್ಲ. ನಿನಗೆ ಹೀಗೆಲ್ಲ ಆಗುತ್ತೆ, ಬಡ್ಡಿ ಕೊಡಬೇಕಾಗತ್ತೆ, ಬಾಡಿಗೆ ಕೊಡಬೇಕಾಗತ್ತೆ. ಅವನು ರಾಜ ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಊರಿಂದ ಹೊರಗೆ ಹೋಗ್ತೀನಿ, ಎಲ್ಲಾದ್ರೂ ಕೂಲಿ ನಾನೇ ಮಾಡಿ ಅದು ಸಂಪಾದಿಸಿ ಋತ್ವಿಕ್ ದಕ್ಷಿಣೆ ನಾನು ಇವ್ರು ತಂದು ಒಪ್ಪಿಸ್ತೀನಿ ಅಂತ. ಸಿಟ್ಟು ಬಂದೋಯ್ತು. ಪಾಪಿ, ನಾನು ನಾಡಿದ್ದೇ ಯಜ್ಞ ಮಾಡೋದು ಕುಂತು ಹೊರಟಿದ್ದೀನಿ, ಋತ್ವಿಕ್ ದಕ್ಷಿಣೆ ನಾನು ಎಲ್ಲಿಂದ ಕೊಡ್ಲಿ? ಇಷ್ಟೆಲ್ಲ ಈಗೆಲ್ಲ ಕೊಡ್ಲಿ ಅಂತ ಹೋಗಿಲ್ಲ, ಇದೆಲ್ಲ ನಾನು ಪರ್ಸನಲ್, ನಾನು ಅದನ್ನು ಕೊಡಬೇಕು ಅಂತ ನೀ ಅವನು ಹೇಳಕ್ಕೆ ಕೊಡ್ತೀನಿ ಅಂತ ಕಮಿಟ್ ಆದವು ನೀ ಕೊಡಬೇಕು. ನೀ ಕೊಡದೆ ನಾನು ಸುಮ್ಮನೆ ಬಿಡೋದಿಲ್ಲ. ಆಗಿದ್ದಾಗಲೇ ಅರಮನೆಯಿಂದ ತೊಲಗಾಚೆ ಅಂತ ಬೈದರು. ಸುಮ್ಮನೆ ಹೋಗೋದಲ್ಲ, ನಾನು ರಥದಲ್ಲಿ ಕೂಡ್ತೀನಿ, ನನ್ನ ರಥದ ಎತ್ತುಗಳಂತೆ ಕುದುರೆಗಳಂತೆ ನೀವು ಗಡ್ಡ ಹಾಕಿ ನಿಂತು ಯಾಕೊಂಡು ಹೋಗ್ರಿ ರಥನ ಅಂತ ಇಡೀ ಊರಿಗೆ ಸುದ್ದಿ ಹರಡಿತು. ಊರಿನ ಎಲ್ಲ ಜನಗಳು ಕಣ್ಣೀರು ಹಾಕ್ತಾ ನಿಂತಿದ್ದಾರೆ. ರಾಜಬೀದಿಯಲ್ಲಿ ಹರಿಶ್ಚಂದ್ರ ಅವನ ಹೆಂಡತಿ ಇಬ್ಬರು ರಥ ಎಳ್ಕೊಂಡು ಕಷ್ಟಪಟ್ಟು ಮುಂದೆ ಬರ್ತಾ ಇದ್ದಾರೆ. ವಿಶ್ವಾಮಿತ್ರರು ರಾಜನಂತೆ ಆ ರಥದಲ್ಲಿ ಕೂತು ಕೈಯಲ್ಲಿ ಒಂದು ದೊಡ್ಡ ಚಾವಟಿ ಹಿಡ್ಕೊಂಡು ರಾಜನಿಗೆ ರಾಣಿಗೆ ಹೊಡಿತಾ ಇದ್ದಾರೆ. ಮೈಯೆಲ್ಲ ಬಾಸುಂಡೆ ಬಂದು ಹೋಯಿತು. ಕಡೆಗ ರಕ್ತ ಚಿಮ್ಮುತ್ತಾ ಇದೆ ಹರಿಶ್ಚಂದ್ರನ ದೇಹದಿಂದ. ಪ್ರಜಾಜನರೆಲ್ಲರಿಗೂ ತಂದೆ ತಾಯಿಗಳಂತೆ ಇದ್ದಂಥವರು ಇವತ್ತು ಕುದುರೆಗಳ ಥರ ರಥ ಎಳಿತಾ ಇರೋದು ನೋಡಿ ಎಲ್ಲರ ಕಣ್ಣಲ್ಲೂ ನೀರು. ಯಾರೊಬ್ಬರು ವಿಶ್ವಾಮಿತ್ರನ ವಿರುದ್ಧ ಧ್ವನಿಯನ್ನೇ ಎತ್ತಲಿಲ್ಲ. ರಾಜ ಅಷ್ಟು ಸಂಸ್ಕಾರವನ್ನು ಕೊಟ್ಟಿದ್ದ ಜನಗಳಿಗೆ. ದೊಡ್ಡವರ ಬಗ್ಗೆ ಎಂದೂ ತಲಹಟೆ ಮಾತಾಡಕ್ಕೆ ಹೋಗಬೇಡ್ರಿ, ಅವ್ರು ಏನು ಮಾಡ್ತಾರೋ ಮಾಡಲಿ, ಅದು ಕಷ್ಟ ಎಲ್ಲ ನಾವು ತಾನು ಬಂದಿದೆ, ನೀವ್ಯಾಕೆ ಮಾತಾಡ್ತೀರಿ ಅಂತ ರಾಜ ಇದು ಮೊದಲಿಂದ ಹೇಳ್ಕೊಟ್ಟಿದ್ದ. ಯಾರೊಬ್ಬರು ಮಾತಾಡಲಿಲ್ಲ. ಅದೇ ರಥ ಎಲ್ಲಿ ಹೋಗಬೇಕು ಅಂತ ಗುರಿನೇ ಇಲ್ಲ ವಿಶ್ವಾಮಿತ್ರರಿಗೆ. ಸುಮ್ಮನೆ ರೋಡ್ ಹೆಂಗಾಗುತ್ತೆ, ರೈಟ್ ಹೋಗು, ಲೆಫ್ಟ್ ಹೋಗು, ಸ್ಟ್ರೈಟ್ ಹೋಗು, ಲೆಫ್ಟ್ ಕಂಡ್ರೆ ಲೆಫ್ಟ್ ಹೋಗು, ರೈಟ್ ಕಂಡ್ರೆ ರೈಟ್ ಹೋಗು, ಹೋಗ್ತಾ ಇರೋ ಅಷ್ಟೇ. ಎಲ್ಲಿಗೆ ಅಂತ ನಿಯಮ ಇಲ್ಲ. ಎಲ್ಲಿಗೆ ಅಂತ ಕೇಳಿದ್ರೆ ಬೈತಾರೆ. ಎಲ್ಲಿಗೆ ನೀ ಯಾಕೆ ಕೇಳ್ತೀವಿ? ಏನೋ ಇಷ್ಟ ಗುಂಡ ಆದರೆ ಗುಂಡವ್ರು ಎಷ್ಟು ಜನ ಅಂತ ಕೇಳೋದಂತೆ. ನಿನ್ನ ಕೆಲಸ ಎಷ್ಟು ಅಷ್ಟು ನೋಡು, ತಲಹಟೆ ಮಾತಾಡೋಣ, ಹೋಗು ಅಂತಲ್ಲ ಹೋಗ್ತಾ ಇರಬೇಕು ಅಂತ. ಸುಮ್ಮನೆ ಹೊಡಿತಾರೆ, ಮಾತಾಡಿದ್ರೆ ಹೊಡಿತಾರೆ, ರಥ ನಿಧಾನ ಕೇಳಿದ್ರೆ ಹೊಡಿತಾರೆ. ಹಿಂಗೆ ಹೊಡೆದು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಪ್ರಜಾಜನರೆಲ್ಲ ಕಣ್ಣೀರು ಸುರಿಸ್ತಾ ನೋಡ್ತಾ ಇದ್ದಾರೆ. ಯಾರೊಬ್ಬರು ಮನೆಗೆ ಹೋಗಿಲ್ಲ, ಯಾರೊಬ್ಬರು ಊಟ ಮಾಡಿಲ್ಲ. ರಾಜರಾಣಿಯರು ಉಪವಾಸ ಇರ್ಬೇಕಾದ್ರೆ ನಾವೇ ಊಟ ಮಾಡೋದು ಅಂತ. ಇಷ್ಟು ಅದ್ಭುತವಾದ ಭಕ್ತಿ ಪ್ರಜಾಜನರಿಗೆ. ಹರಿಶ್ಚಂದ್ರನ ಹೀಗೆ ಹೊಡೆದು ಎಳ್ಕೊಂಡು ಹೋದ್ರು. ಸಾಯಂಕಾಲ 5 ಗಂಟೆ 6 ಗಂಟೆ ಹೊತ್ತಲ್ಲಿ ಹೋಗೋ ಹೊತ್ತಿಗೆ ಇದೊಂದು ವಿಚಿತ್ರವಾದ ದೃಶ್ಯ. ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ವಿಶ್ವಾಮಿತ್ರರು ಏನು ಕೆಲಸ ಮಾಡ್ತಾ ಇದ್ದಾರೆ ಹರಿಶ್ಚಂದ್ರನಿಗೆ ಅಂತ. ಆ ದೇವತೆಗಳ ಕಣ್ಣಲ್ಲಿ ನೀರು ಸುರಿದೋಯ್ತು. ಅಷ್ಟು ಘೋರವಾದಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು. ಅದರೊಳಗೆ ವಿಶ್ವೇ ದೇವತೆಗಳು ಅಂತ 10 ಜನ ಇದ್ದಾರೆ. ಈ ಒಂದೊಂದು ಸಂದರ್ಭದಲ್ಲೂ ವಿಶ್ವೇ ದೇವತೆಗಳು ಬೇರೆ ಬೇರೆ ಇರ್ತಾರೆ. ಪಕ್ಷ ಶ್ರಾದ್ದ ಮಾಡಬೇಕಾದ್ರೆ ಧೂರಿಲೋಚನ ಅಂತ, ಹೀಗೆಲ್ಲ ವಸುರುದ್ರ, ಬೇರೆ ಬೇರೆ ಹೆಸರುಗಳಲ್ಲಿ 10 ಜನ ವಿಶ್ವೇ ದೇವತೆಗಳಿದ್ದಾರೆ. ಅವರಲ್ಲಿ 5 ಜನ ಅವ್ರ ಮನಸ್ಸಿನಲ್ಲಿ ವಿಶ್ವಾಮಿತ್ರರ ಬಗ್ಗೆ ಕೋಪ ಬಂತು. ಏನು ನಿರ್ದಯಿ ಕಟುಕ ಬ್ರಾಹ್ಮಣನಪ್ಪ, ದಯನೇ ಇಲ್ಲದೆ ಇಂಥ ಒಬ್ಬ ರಾಜನಿಗೆ ಸರ್ವಸ್ವ ದಾನ ಕೊಟ್ಟವರಿಗೆ ಮೈ ತುಂಬ ರಕ್ತ ಬರೋ ಹಂಗೆ ಹೊಡಿತಾರಲ್ಲ, ಇಷ್ಟು ಕ್ರೂರಿ ಮನುಷ್ಯ ಅಂತ ಮನಸ್ಸಲ್ಲಿ ಅನ್ಕೊಂಡ್ರೆ ಹಂಗೆ ಬಾಯಿಗೆ ಬಂದುಬಿಡ್ತು. ವಿಶ್ವಾಮಿತ್ರ ತಲೆ ಎತ್ಕೊಳ್ಳಿಲ್ಲ. ಪಾಪಿಗಳ, ನೀವ್ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ? ದೊಡ್ಡ ದೊಡ್ಡ ದೇವತೆಗಳ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ, ತಲಹಟ್ಟೆ ನೀವು ಮಾತಾಡ್ತೀರಾ? ಎಲ್ಲ ಪಾಪಿಗಳ, ಇಂಥ ಮಾತಾಡಿದ್ದರಿಂದ ನೀವು 5 ಜನ ಭೂಮಿಯಲ್ಲಿ ಹುಟ್ಟ್ರಿ, ನನ್ನಂಥದ್ದೇ ಒಬ್ಬ ಬ್ರಾಹ್ಮಣ ಬಂದು ಬರ್ಬರವಾಗಿ ನಿದ್ದೆ ಮಾಡೋ ಕಾಲಕ್ಕೆ ನಿಮ್ಮನ್ನೆಲ್ಲ ಕೊಚ್ಚಿಕೊಳ್ಳಲಿ ಅಂತ ಶಾಪ ಕೊಟ್ಟಿದ್ರು. ಹಾಗೆ ಶಾಪಗ್ರಸ್ತರಾದ 5 ಜನ ವಿಶ್ವೇ ದೇವತೆಗಳೇ ಪಂಚ ಉಪಾಂಡವರಾಗಿ ಹುಟ್ಟಿದ್ರು. ಅಶ್ವತ್ಥಾಮಾಚಾರ್ಯ ಹೋಗಿ ಮಧ್ಯರಾತ್ರಿಯಲ್ಲಿ ಅವರನ್ನು ಕೊಂದಿದ್ರು. ಇದೆಲ್ಲ ನಿರ್ಣಯದಲ್ಲಿ, ಭಾಗವತದ ನಿರ್ಣಯದಲ್ಲಿ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಇದು ಭಾರತ ಅರ್ಥ ನಿರ್ಣಯ, ಮಹಾಭಾರತದ ಅರ್ಥ ನಿರ್ಣಯ. ಇದು ಒಂದಲ್ಲ, ಇಡೀ ಸಮಗ್ರ ಭಾಗವತವೇ ಆಗಿದೆ. ಹೋಗ್ತಾ ಬೇಕಾದಷ್ಟು ಪ್ರಕರಣಗಳು ಅಂಥದ್ದೆಲ್ಲ ಬರುತ್ತೆ. ಕೃಷ್ಣ ಪರಮಾತ್ಮನಿಂದ ಕರೆದಿದ್ದು, ಆ ಭಗವಂತನಿಗೆ ಆ ಕಾಲಕ್ಕೆ ವಯಸ್ಸೆಷ್ಟು ಎಂಬುವಂಥ ವಿಷಯ, ಬೇರೆ ಬೇರೆ ಅಪವ್ಯಾಖ್ಯಾನಗಳು, ಏನೇನು ತಪ್ಪು ಬರೆದಿದ್ದಾರೆ, ಸರಿಯಾದ ವಿಚಾರ ಹ್ಯಾಕೆ ತಿಳ್ಕೋಬೇಕು, ಇದೆಲ್ಲ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ. ಇದು ಭಾರತಾರ್ಥ ನಿರ್ಣಯ. ಗಾಯತ್ರಿ ಭಾಷ್ಯ ರೂಪೋಸು. ಶ್ರೀಮದ್ ಭಾಗವತ ಅಂದರೆ ಇದು ಸಮಗ್ರ ಗಾಯತ್ರಿಗೆ ಭಾಷ್ಯ ರೂಪದಂತೆ ಇದೆ. ಆಶ್ಚರ್ಯ ಅನಿಸುತ್ತೆ. ಭಾಗವತದಲ್ಲಿ ಏನೇನೋ ಭಗವಂತನ ಅವತಾರಗಳ ಕಥೆ ಬರುತ್ತೆ, ಗಾಯತ್ರಿಯಲ್ಲಿ ಯಾವ ಅವತಾರದ ಕಥೆ ಇದೆ ಅಂತ. ಹೌದು, ಎಲ್ಲವೂ ಇದೆ. ನಿನ್ನೆ ದಿವಸ ತಿಳಿಸಿದಂತೆ ಗಾಯತ್ರಿಯಲ್ಲಿ 12 ಶಬ್ದಗಳಿದ್ದಾವೆ. ಓಂ ಭೂರ್ಭುವಸ್ವಃ ತತ್ ಸವಿತುಃ ವರೆಣ್ಯಂ
ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. 12 ಶಬ್ದಗಳು 12 ಸ್ಕಂಧವನ್ನು ಪ್ರತಿನಿಧಿಸುವಂಥದ್ದು. ಒಂದೊಂದು ಶಬ್ದಗಳು ಒಂದೊಂದು ಸ್ಕಂಧದ ಅರ್ಥವನ್ನು ವಿವರಣೆ ಮಾಡುವಂಥದ್ದು. ಓಂ ಅನ್ನೋ ಶಬ್ದದಿಂದ ಪ್ರಥಮ ಸ್ಕಂದದ ವಿಚಾರಗಳನ್ನೆಲ್ಲ ತಿಳ್ಕೊಳ್ಬೇಕು. ಓಂ ಅಂದರೆ ಏನು? ಓಂ ಅಂದರೆ ಅವತಿ ಇತಿ ಓಂ. ಅವಗಮನೆ ಅಂತ ಧಾತು ಇದೆ. ಬರೋದು ಅಂತ ಅರ್ಥ. ಬರೋದು ಅಥವಾ ಹೋಗೋದು ಎಲ್ಲದಕ್ಕೂ ಅವ ಅನ್ನೋ ಧಾತು ಇದೆ. ಅವಗಮನೆ ಅಂದರೆ ಬಂದಿದ್ದು ಅಂತ. ಸೂತಾಚಾರ್ಯರು ಶೌನಕಾದೇವರ ಸಮೀಪಕ್ಕೆ ನೈಮಿಷಾರಣ್ಯಕ್ಕೆ ಬಂದರು ಅಂತ. ಅವತಿ ಇತಿ ಓಂ ಅವರು ಬಂದಂಥ ವಿಷಯ ಪ್ರಥಮ ಸ್ಕಂದದಲ್ಲಿ ಇದೆ. ಆಮೇಲೆ ಅವತಿ ಅಂತಂದರೆ ಅವತಿ ಇತಿ ಓಂ. ನಾರದರು ವೇದವ್ಯಾಸದೇವರ ಹತ್ರ ಓಂ ಬಂದರು ಅಂತ ಅರ್ಥ. ಅವರು ಅವತಿ ಅಲ್ಲಿ ಬಂದು ತಮ್ಮ ಜನ್ಮಾಂತರದ ವೃತ್ತಾಂತವೆಲ್ಲ ಶೂದ್ರನಾಗಿ ಹುಟ್ಟಿದಾಗ ಹೇಗೆ ಸಜ್ಜನರ ಸಹವಾಸದಿಂದ ಭಗವಂತನ ದರ್ಶನವನ್ನು ಮಾಡಲು ಇತ್ಯಾದಿ ವಿಚಾರಗಳನ್ನು ತಿಳಿಸಿ ಭಕ್ತಿಯನ್ನು ಬೆಳೆಸುವಂತಹ ಶ್ರೇಷ್ಠ ಗ್ರಂಥ ಬೇಕು ಅಂತ ಪ್ರಾರ್ಥನೆ ಮಾಡಿದರು. ಅದರಂತೆ ವೇದವ್ಯಾಸದೇವರು ಭಾಗವತವನ್ನು ರಚನೆ ಮಾಡಿಕೊಟ್ರು. ಈ ವಿಚಾರಗಳೆಲ್ಲ ಆ ಪ್ರಥಮ ಸ್ಕಂದದಲ್ಲಿದೆ. ಮತ್ತೆ ಅವತಿ ಇತಿ ಓಂ ಈ ಕಲಿ ಬಂದ ಯಾವ ಪರೀಕ್ಷಿತ್ ರಾಜನ ರಾಜ್ಯಕ್ಕೆ. ಪರೀಕ್ಷಿತ್ ರಾಜ ಅವನು ಸತ್ತೇ ಹೋಗಿದ್ದ, ಹುಟ್ಟೋ ಕಾಲಕ್ಕೆ ಪ್ರಾಣ ಬಿಟ್ಟಿದ್ದ. ಅವನನ್ನ ಅವತಿ ಅಂದರೆ ಅವ ರಕ್ಷಣೆ ಅಂತ ಧಾತು. ಅವನನ್ನ ರಕ್ಷಣೆ ಮಾಡಿದಂಥ ವಿಷಯ ಪರೀಕ್ಷಿತ್ ರಾಜನನ್ನ ಕಾಪಾಡಿ ಅವನಿಗೆ ವಿಷ್ಣುರಾತ ಅಂತ ಹೆಸರು ಬಂತು. ಹೀಗಾಗಿ ಅವತಿ ಇತಿ ಓಂ ವಿಷ್ಣುರಾತನ ಕಥಾ ಇರೋದ್ರಿಂದ ಪ್ರಥಮ ಸ್ಕಂದಕ್ಕೆ ಓಂ ಅಂತ ಹೆಸರು. ಇಂಥ ಪರೀಕ್ಷಿತ್ ರಾಜ ಕಲಿಯನ್ನು ನಿಗ್ರಹ ಮಾಡ್ತೀನಿ ಅಂತ ಅವತಿ ಓಡಿ ಹೋದ, ಕೊಂದೇ ಬಿಡ್ತೀನಿ ಅಂತ. ಆ ಪರೀಕ್ಷಿತ್ ರಾಜನ ಅನುಗ್ರಹದಿಂದ ಕಲಿ 5 ಸ್ಥಳಗಳಲ್ಲಿ ಸನ್ನಿಹಿತನಾಗ. ಇಂಥ ಪರೀಕ್ಷಿತ್ ರಾಜ ಬೇಟೆಗೋಸ್ಕರ ಅವತಿ ಹೋದ. ಬೇಟೆ ಹೋದಾಗ ಅಲ್ಲಿ ಶಮೀಕ ಋಷಿಗಳ ಕೊರಳಲ್ಲಿ ಮೃತ ಸರ್ಪವನ್ನು ಹಾಕಿ ಅಪಮಾನ ಮಾಡಿದ. ದುಃಖಿತನಾಗಿ ತನ್ನ ರಾಜ್ಯಕ್ಕೆ ವಾಪಸ್ ಬಂದ. ತನ್ನ ಮಗ ಜನ್ಮೇಜಯನಿಗೆ ಪಟ್ಟಾಭಿಷೇಕ ಮಾಡಿದ. ವಿರಕ್ತನಾಗಿ 7 ದಿವಸಗಳಲ್ಲಿ ಪ್ರಾಣ ಹೋಗುತ್ತೆ ಎಂಬುದನ್ನು ತಿಳಿದಂತಹ ರಾಜ ಒಂದೇ ಸ್ತಂಭದ ಮೇಲೆ ನಿಂತಹ ಬಹಳ ದೊಡ್ಡ ಸಭಾಭವನದಲ್ಲಿ ಎಲ್ಲ ಋಷಿಮುನಿಗಳಿಂದ ಹೇಳಿ ಕಳಿಸಿದ. ಆ ಎಲ್ಲ ಋಷಿಗಳು ಅವತಿ ಅವಂತಿ ಇತಿ ಓಂ ಅವರೆಲ್ಲರೂ ಬಂದರು ಪರೀಕ್ಷಿತ್ ರಾಜನ ಅವಸಾನ ಕಾಲದಲ್ಲಿ. ಆ ಕಾಲಕ್ಕೆ ಭಗವಂತನ ಅನುಗ್ರಹದಿಂದ ಪರೀಕ್ಷಿತ್ ರಾಜ ಎಲ್ಲರೂ ಪಾಲ್ಪೂಜೆಯನ್ನು ಮಾಡಿದ. ಅಂತತಃ ಬಂದಂತಹ ವ್ಯಕ್ತಿ ಅಂತಂದರೆ ಶುಕಾಚಾರ್ಯರು. ಅವರು ಶುಕಾಚಾರ್ಯ ಬಂದಂತಹ ಪ್ರಕರಣ. ಆ ಶುಕಾಚಾರ್ಯರನ್ನ ಪರಿಪರಿಯಾಗಿ ಪ್ರಶ್ನೆ ಮಾಡಿದ. ಹೀಗಾಗಿ ಇದೆಲ್ಲ ಓಂ ಅನ್ನೋ ಶಬ್ದದಲ್ಲೇ ಪ್ರಥಮ ಸ್ಕಂದ ಪೂರ್ಣ ಸಂಗ್ರಹ ಆಗಿದೆ. ಇನ್ನು ದ್ವಿತೀಯ ಸ್ಕಂದದಲ್ಲಿ ಭೂರ್ಭುವಸ್ವಃ ಪರಮಾತ್ಮನ ವಿರಾಟ್ ರೂಪದ ಚಿಂತನೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಶುಕಾಚಾರ್ಯರು ಆರಂಭದಲ್ಲೇ ತಿಳಿಸ್ಕೊಡ್ತಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಶ್ವಿ ಪ್ರಪದೇ ರಸಾತಲಂ. ಈ ರೀತಿಯಾಗಿ ಭಗವಂತನ ಒಂದೊಂದು ಅವಯವಗಳೇ, ಒಂದು ಭೂಲೋಕ, ಒಂದು ಭುವರ್ಲೋಕ, ಒಂದು ಸ್ವರ್ಲೋಕ, ಹೀಗೆ ಸಮಗ್ರ ದೇಹವೇ ಪರಮಾತ್ಮನ 14 ಲೋಕಾತ್ಮಕವಾದಂತಹ ದೇಹ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಅದು ದ್ವಿತೀಯ ಸ್ಕಂಧಾರ್ಥ ಪೂರ್ತಿ ಭೂರ್ಭುವಸ್ವಃ ಅನ್ನೋದರಿಂದ ಬಂತು. ಇನ್ನು ತೃತೀಯ ಸ್ಕಂದದ ವಿಚಾರ ತತ್ ಎಂಬುವಂಥದ್ರಲ್ಲಿ ಬಂತು. ಕೋಪ ಮಾಡ್ಕೊಂಡು ಥತ್ ಅಂತ ಬೈಬೇಡ್ರಿ. ಅದು ತತ್ ಅಂತ ಗಾಯತ್ರಿಯ ಒಂದು ಶಬ್ದ, 3ನೇ ಶಬ್ದ ತತ್. ತತ್ ಅಂತಂದ್ರೇನು? ತತ ಅಂತಂದ್ರೆ ವ್ಯಾಪ್ತ ಅಂತರ್ಥ. ತತ ಅಂದರೆ ವ್ಯಾಪ್ತ, ವಿಸ್ತಾರವಾದದ್ದು ಅಂತರ್ಥ. ವಿಸ್ತಾರವಾದದ್ದು ಯಾವುದು? ಪ್ರಪಂಚವನ್ನು ವಿಸ್ತಾರವಾಗಿ ಸೃಷ್ಟಿ ಮಾಡುವಂಥ ಬ್ರಹ್ಮದೇವರು ತನ್ನ ಮಕ್ಕಳುಗಳಿಗೆ ಆಜ್ಞೆ ಮಾಡಿದರು. ಅದರ ವಿಚಿತ್ರವಾದಂಥ ಸೃಷ್ಟಿ ಪ್ರಕರಣಗಳು ಸಾಕಷ್ಟು ಬೆಳೆದಿದೆ. ಬ್ರಹ್ಮದೇವರೇ ಸೃಷ್ಟಿಯನ್ನು ಬೆಳೆಸಿದರು. ಸ್ವಯಂಭೂಮನು, ಕರ್ದಮ ಪ್ರಜಾಪತಿ ಇವರೆಲ್ಲ ಸೃಷ್ಟಿಯನ್ನು ವಿಶೇಷವಾಗಿ ಬೆಳೆಸಬೇಕು ಅಂತ ಹೊರಟರು. ಆ ಕಾಲಕ್ಕೆ ತತ ಅಂತ ಬೆಳೆದಿದ್ದು ಅಂತ. ಯಾವುದು ಬೆಳೆದಿದ್ದು? ಬ್ರಹ್ಮದೇವರ ನಾಸಾಪುಟದಿಂದ ಹೊರಹೊಮ್ಮಿದಂತಹ ಪುಟ್ಟ ಹಂದಿಯಾಗಿ ಭಗವಂತ ಬಂದಿದ್ದ. ಗಜಮಾತ್ರಂ ಪ್ರಬುದ್ಧೆ ಆನೆಗಾತ್ರಕ್ಕೆ ನಿಮಿಷಾಂತದಲ್ಲಿ ಬೆಳೆದಂತಹ ಸ್ವಾಮಿ ಹಿರಣ್ಯಾಕ್ಷನನ್ನು ಧ್ವಂಸ ಮಾಡಿದಂತಹ ವಿಷಯ. ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಯನ್ನು ಕೊಟ್ಟು ಲಗ್ನ ಮಾಡಿದ್ದು, ಅವರಿಂದ ವಿಸ್ತಾರವಾದಂತಹ ಸೃಷ್ಟಿ ಪ್ರಪಂಚ ಬೆಳೆದದ್ದು. ಭಗವಂತ ತತ್ ತತ್ ಅಂತಂದರೆ ಪರಮಾತ್ಮ ಪುಟ್ಟದಾಗಿ ಅವತಾರ ಮಾಡಿದ ಕಪಿಲನಾಮಕನಾಗಿ ಅವರ ಅಮ್ಮನಿಗೆ ಬಂದಂತಹ ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ತತ್ವದ ವಿಸ್ತಾರವನ್ನು ಮಾಡಿ ತೋರಿಸಿದ. ಇದು ವಿಶೇಷವಾದ ಕಪಿಲೋಪಾಖ್ಯಾನ. ಇದೆಲ್ಲ ಏನು ಪ್ರಸಿದ್ಧವಾಗಿದೆ. ಅದರ ತೃತೀಯ ಸ್ಕಂದದ ಸಮಗ್ರ ಅರ್ಥ ತತ್ ಅನ್ನುವಂಥದ್ದು ಬಂತು. ಇನ್ನು 4ನೇ ಸ್ಕಂದದ ವಿಚಾರ ಎಲ್ಲ ಸವಿತುಹು ಎಂಬ ಶಬ್ದದಲ್ಲಿ ಬಂತು. ಸವಿತುಹು, ಸವಿತಾ ಅಂದ್ರೆ ಏನು? ಸವನ. ಸವನ ಯಾರು ಮಾಡ್ತಾರೋ ಅವನು ಸವಿತಾ. ಸವನ ಅಂದರೆ ಯಜ್ಞ ಅಂತ ಅರ್ಥ. ಯಜ್ಞದ ವಿಚಾರವೇ ಅಲ್ವಾ? ಚತುರ್ಥ ಸ್ಕಂದದಲ್ಲಿ ಯಜ್ಞದ ವಿಚಾರವೇ ಪ್ರಾರಂಭ ಆಗುವಂಥದ್ದು. ಎಲ್ಲ ದೊಡ್ಡ ದೊಡ್ಡ ಋಷಿಮುನಿಗಳು ದೇವತೆಗಳೆಲ್ಲರೂ ಸೇರಿ ವಿಶಿಷ್ಟವಾದ ಯಜ್ಞವನ್ನು ಮಾಡಬೇಕು ಅಂತ ಬ್ರಹ್ಮದೇವರಿಂದ ಅಧಿಷ್ಠಿತವಾದಂತಹ ಸಭೆಯಲ್ಲಿ ಸೇರಿದಾಗ
ದಕ್ಷ ಪ್ರಜಾಪತಿ ತನ್ನ ಅಳಿಯ ನಮಸ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿಟ್ಟುಕೊಂಡು ಶಾಪಗಳನ್ನು ಕೊಟ್ಟು ಸಭಾಪರಿತ್ಯಾಗ ಮಾಡಿ ಹೋಗಿ ಆ ಯಜ್ಞವೇ ನಡೆಯದಿದ್ದಂತೆ ಆಗಿ ಆ ಯಜ್ಞದ ವಿಚಾರ ಎಲ್ಲ ಬಂದಿರುವಂಥದ್ದು ಸವಿತು ಚತುರ್ಥ ಸ್ಕಂದದಲ್ಲಿ. ಆಮೇಲೆ ಆ ರುದ್ರದೇವರಿಗೆ ಹರಿಭಾಗ ಸಿಗಬಾರದು ಅಂತ ಆಜ್ಞೆ ಮಾಡಿದ್ದ, ಶಾಪ ಕೊಟ್ಟಿದ್ದ, ಅದನ್ನು ತಾನೇ ಜಾರಿಗೊಳಿಸಬೇಕು ಅಂತ ತಾನೇ ಯಜ್ಞವನ್ನು ಹಮ್ಮಿಕೊಂಡ. ಎಲ್ಲರನ್ನೂ ಕರೆದು ರುದ್ರದೇವರನ್ನು ಕರೀಲಿಲ್ಲ. ಸತೀದೇವಿ ಆ ಯಜ್ಞ ಮಹೋತ್ಸವಕ್ಕೆ ಅಂತ ಹೋಗಿ ಅಪಮಾನಿತಳಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾಳೆ. ಇದೆಲ್ಲ ಸವನದ ವಿಚಾರ, ಯಜ್ಞದ ವಿಚಾರ. ಆ ಪ್ರಸೂತಿಯ ದೇವಹೂತಿ, ಆಕೂತಿ, ಪ್ರಸೂತಿಯಲ್ಲಿ ಈ ಪ್ರಸೂತಿಯನ್ನೇ ದಕ್ಷ ಪ್ರಜಾಪತಿ ಕೊಟ್ಟು ಲಗ್ನ ಮಾಡಿದ್ರು. ಅವರ ಮಗಳಾಗಿ ಹುಟ್ಟಿದಂತಹ ಸತೀದೇವಿಯಲ್ಲಿ ವಂಶ ಬೆಳೆಯಲಿಲ್ಲ ಎಂಬುವಂತಹ ವಿಷಯ ಎಲ್ಲ ಚತುರ್ಥ ಸ್ಕಂದದಲ್ಲಿ ಬಂದಿದೆ. ಇದಾದ ಮೇಲೆ ಸವಿತು ಅಲ್ಲೊಂದು ಸವನ ಯಜ್ಞ ಮಾಡುವಂಥವ್ರು ಯಾರು? ಅದು ಉತ್ಥಾನಪಾದನ ಕಥಾಕ್ರಮ. ಅವರ ಜೀವನವೇ ಒಂದು ಭವ್ಯವಾದ ಯಜ್ಞ ಅಂತ ಆಯಿತು. ಎರಡೆರಡು ಹೆಂಡತಿಯರನ್ನು ಕಟ್ಕೊಂಡು ಇಬ್ಬರದ್ದು ಎರಡು ಮಕ್ಕಳನ್ನು ಪಡೆದಿದ್ದ ಧ್ರುವ ಉತ್ತಮ ಅಂತ. ಆ ಧ್ರುವರಾಜ ಮಾಡಿದಂತಹ ತಪಸ್ಸು ಅದು ಬಹಳ ದೊಡ್ಡ ಯಜ್ಞ. ಅದಕ್ಕಿಂತ ಮೀರಿದ ಯಜ್ಞವೇ ಇಲ್ಲ. ಅಷ್ಟು ಶ್ರೇಷ್ಠವಾಗಿ ದೇವತೆಗಳು ಕಣ್ಗಣಿಸಿ ನೋಡುವಂತೆ ಉತ್ಕೃಷ್ಟ ತಪಸ್ಸನ್ನು ಮಾಡಿದಂತಹ ಧ್ರುವರಾಜನಿಗೆ ವಾಸುದೇವ ರೂಪಿ ಭಗವಂತ ಪ್ರತ್ಯಕ್ಷನಾಗಿ ಪರಮಾನುಗ್ರಹವನ್ನು ಮಾಡಿದ. ಅವನ ವಂಶದಲ್ಲೇ ಬಂದಂತಹ ಅಂಗರಾಜ, ಅವನ ಮಗನಾಗಿ ಮೇನಾಸುರ, ಅವನ ದೇಹವನ್ನು ಮಥನ ಮಾಡಿದಾಗ ಬಂದಂತಹ ಋತುಚಕ್ರವರ್ತಿ, ಅವರು 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದು ಏಕೋನ ಶತಕೃಷು ಅಂತ ಅವನಿಗೆ ಹೆಸರು ಬರುವಂತಹ ಒಂದು ಪ್ರಸಂಗಗಳು ಎಲ್ಲ ಋತುಚಕ್ರವರ್ತಿಯ ಕಥಾ. ಆಮೇಲೆ ಅದೇ ವಂಶದಲ್ಲೇ ಕಡೆಯಲ್ಲಿ ಪ್ರಾಪ್ತರಾದಂಥವರು ಪ್ರಾಚೀನ ಬರಿಹಿ ಎಂಬುವಂಥ ರಾಜ. ಅವನ ಹೆಸರೇ ಪ್ರಾಚೀನ ಬರಿಹಿ. ಪ್ರಾಚೀನ ಅಂತಂದರೆ ಪ್ರಾಕ್ ದಿಕ್ಕು, ಪೂರ್ವ ದಿಕ್ಕಿಗೆ ದರ್ಭೆಯನ್ನು ಹಾಸಿದವನು ಅಂತ ಅರ್ಥ. ಅವನ ದರ್ಭೆಯನ್ನು ತಂದು ಎಷ್ಟು ಹಾಸ್ತಿದ್ದ ಅಂದರೆ ಪೂರ್ವಕ್ಕೆ ಅಗ್ರ ಬರುವಂತೆ ಹಾಸಿದ್ರೆ ಆ ದರ್ಭೆ ಯಾವ ಯಜ್ಞಗಳಲ್ಲಿ ಉಪಯೋಗ ಆಗುತ್ತೆ. ಶ್ರಾದ್ದಕ್ಕೆ ಬಳಸುವಂತಹ ದರ್ಭೆಯನ್ನು ದಕ್ಷಿಣಕ್ಕೆ ತುದಿ ಬರುವಂತೆ ಇಡಬೇಕು. ಇದನ್ನು ನಮ್ಗೆ ಯಾವುದು ಗೊತ್ತಿಲ್ಲ. ದರ್ಭೆ ಇಟ್ಕೋಬೇಕಂತ ಅನೇಕ ಸಂದೇಹ ಬಂದು ಕೇಳ್ತಿರ್ತಾರೆ, ಆಚಾರ್ಯ ದರ್ಭೆ ಬಂದಿರ್ಬೋದಾ, ಎಳ್ಳು ಬಂದಿರ್ಬೋದಾ? ಅಲ್ಲ, ನೀವು ಬಂದೇ ಇದ್ದೀರಲ್ಲ, ನೀವೇ ನಿಮ್ಮಂಥವೇ ಇದ್ದೀರಿ ಅಂದರೆ ದರ್ಭೆ ಇರಲಿಕ್ಕೇನಪ್ಪ ಕಷ್ಟ. ದರ್ಭೆ ಇದ್ದರೆ ಭೂತ ಪ್ರೇತ ಪಿಶಾಚಿಗಳನ್ನೆಲ್ಲ ಓಡಿಸ್ತಾರೆ. ಅದು ಇರಬೇಕಾದದ್ದು ಅತ್ಯಂತ ಶ್ರೇಷ್ಠ. ಅದು ಯಾವ ಮನೆಯಲ್ಲಿರುತ್ತೆ ದರ್ಭೆ ಎಳ್ಳು ಎಲ್ಲ, ಅದು ಅತ್ಯಂತ ಪವಿತ್ರ. ಅದು ಇರುವ ಜಾಗ ಎಲ್ಲ ಪರಮ ಪವಿತ್ರ ಆಗುತ್ತೆ. ಅವರು ಪ್ರಾಚೀನ ಬರಿಹಿ ಅಂತ ದೇಶದಲ್ಲಿ ಎಲ್ಲಿ ನೋಡಿದರೂ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ದರ್ಭೆಗಳನ್ನು ಹಾಸಿದ್ದ. ಅದು ನಾವು ಹೆಸರೇ ಪ್ರಾಚೀನ ಬರಿಹಿ ಅಂತಾಯಿತು. ಇದನ್ನು ಸವಿತು ಹೂವಿನ ಶಬ್ದದಲ್ಲಿ ಬಂದವು. ಆ ಪ್ರಾಚೀನ ಬರಿಹಿ ಕರ್ಮಕಾಂಡದಲ್ಲಿ ಅತ್ಯಂತ ಆಸಕ್ತನಾದಾಗ ಅವನಿಗೋಸ್ಕರ ಪುರಂಜರೋಪಾಖ್ಯಾನವನ್ನು ನಾರದರು ಹೇಳುವಂಥ ವಿಷಯ ಇಲ್ಲಿ 4ನೇ ಸ್ಕಂಧ ಹೋಗಿತ್ತು. ಸವಿತು ಹೂವಿನ ಶಬ್ದದಲ್ಲಿ ಅಷ್ಟನ್ನು ಸಂಗ್ರಹ ಮಾಡಬಹುದು. ತತ್ಸವಿತು. ಇನ್ನು ವರೇಣ್ಯಂ 5ನೇ ಸ್ಕಂಧದ ವಿಷಯ ವರೇಣ್ಯಂ ಅನ್ನೋದು ಬಂತು. ಅಲ್ಲಿ ಎಂತೆಂಥ ರಾಜಾದಿರಾಜಗಳು ಬಂದರು. ವಂಶ ಹೇಗೆ ಪ್ರಿಯವ್ರತದಿಂದ ಬೆಳೆದು ಅಲ್ಲಿ ದೊಡ್ಡ ಭರತ ಎಂಬುವಂತಹ ಮಹಾನ್ ಚಕ್ರವರ್ತಿ ಇಷ್ಟೆಲ್ಲ ಆಗಿ ಅವರಿಗೆ ಬ್ರಾಹ್ಮಣರಂತೆ ತಪಸ್ಸು ಮಾಡಬೇಕು ಅಂತ ಕಾಡಿಗೆ ಹೋಗಿ ವಿರಕ್ತನಾಗಿ ತಪಸ್ಸನ್ನು ಮಾಡ್ತಾ ಇದ್ರೆ ಯಾವುದೋ ಒಂದು ಜಿಂಕೆಯ ಮೇಲೆ ಮೋಹ ಬಂತು. ಏಣ ಅಂದ್ರೆ ಜಿಂಕೆ ಅಂತ ಅರ್ಥ. ವರೇಣ ವರಏಣ ಶ್ರೇಷ್ಠವಾದಂಥ ಜಿಂಕೆ ಜನ್ಮ ಅವನೇ ಪಡ್ಕೊಂಡ್ಬಿಟ್ಟ. ಅತಿಯಾದ ಮೋಹ ಮಾಡಿದ್ದರಿಂದ ಜಿಂಕೆಯನ್ನೇ ಸ್ಮರಣೆ ಮಾಡಿ ಮಾಡಿ ಯಂ ಯಂ ಭಾವಂ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಪ್ತಮೇವೈತಿ ಕೌಂತೆಯ. ಯಾವುದನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಾಣ ಬಿಡ್ತಾರೋ ಅದೇ ಜನ್ಮ ಬರುತ್ತೆ. ಜಿಂಕೆನೇ ಸ್ಮರಣೆ ಮಾಡ್ತಾ ಪ್ರಾಣ ಬಿಟ್ಟಿದ್ದ. ಮುಂದಿನ ಜನ್ಮದಲ್ಲಿ ವರೇಣ್ಯಂ ವರ ಏಣ ಶ್ರೇಷ್ಠವಾದ ಜಿಂಕೆಯ ಜನ್ಮವನ್ನೇ ಅವನು ಪಡೆದಿದ್ದ. ಜಾತಿ ಸ್ಮೃತಿ ಇತ್ತು. ಮತ್ತೆ ಅವನ ಆಂಗೇರಸ ಕುಲದಲ್ಲಿ ಭರತ ಅಂತಲೇ ಅವನು ಹುಟ್ಟಿ ಬಂದ. ಅವನು ಚಕ್ರವರ್ತಿ ಆಗಿದ್ದಾಗಲೂ ಭರತ ಅಂತಲೇ ಹೆಸರು. ಬ್ರಾಹ್ಮಣ ಕುಲದಲ್ಲಿ ಬಂದಾಗ ಅವನು ಭರತ ಅಂತಲೇ ಬಂತು. ಆದರೆ ತನ್ನ ನಿಗೂಢವಾದಂತಹ ಆ ಸಾಮರ್ಥ್ಯವನ್ನು ವ್ಯಕ್ತಗೊಳಿಸಲಿಲ್ಲ ರಾಜ. ಅವನು ಬ್ರಾಹ್ಮಣನಾಗ ಮೂರ್ಖನಂತೆ, ಬೆದ್ದನಂತೆ, ಅವಿವೇಕಿಯಂತೆ ತನ್ನನ್ನು ತಾನು ತೋರಿಸ್ಕೊಂಡಿದ್ದ. ನಮ್ಮ ವಿರುದ್ಧ ಅಂತ ತಿಳ್ಕೊಂಡ್ರಿ. ನಾವು ನಿಜವಾಗಿ ಮೂರ್ಖರಾಗಿದ್ದು ಆದಷ್ಟು ಬುದ್ಧಿವಂತರಂತೆ, ತುಂಬ ಎಲ್ಲ ತಿಳಿದವರಂತೆ ನಾಟಕ ಆಡಿ ನಮಗೆಲ್ಲ ಗೌರವ ಕೊಡಲಿ ಅಂತ ನಾವು ಪ್ರಯತ್ನ ಪಡ್ತೀವಿ. ಅವನಿಗೆಲ್ಲ ಗೊತ್ತಿದ್ರು ಏನೂ ಗೊತ್ತಿಲ್ಲದೇ ಇದ್ದವರಂತೆ ನಾಟಕ ಆಡಿ ತನ್ನ ವರ್ಚಸ್ಸನ್ನು ಗೌಪ್ಯವಾಗಿ ಇಟ್ಕೊಂಡಿದ್ದ. ಇಂತಹ ಆ ಜಡಭರತನ ಉಪಾಖ್ಯಾನ ಅದು ಬಂದದ್ದಿಲ್ಲ ಪಂಚಮಸ್ಕಂದ. ಅದು ವರೇಣ್ಯಂ ಅನ್ನೋದು ಗೊತ್ತು. ವರೇಣ್ಯ ಅಂದ್ರೇನು? ದೊಡ್ಡವರಿಂದ ಸ್ತುತ್ಯ ಅಂತ ಅರ್ಥ. ಇಂತಹ ಜಡಭರತನಾಗಿ ರಹುಪುರ ರಾಜನನ್ನ ತಾನೇ ಹೊತ್ತು ತಿರುಗಿದ ಜಡಭರತ ಅವನನ್ನ ಕಾಲಿಂದ ಒದ್ದ. ಅವನು ರಹುಪುರ ರಾಜ ಅವನ ಸಂದೇಹಗಳನ್ನೆಲ್ಲ ಪರಿಹಾರ ಮಾಡಿದ. ಭಗವಂತನ ವರೇಣ್ಯಂ ಎಂತೆಂಥ ಬ್ರಹ್ಮಾದಿ ದೇವತೆಗಳಿಂದ ನಮ್ಮ ಸ್ವಾಮಿ ಸ್ತುತ್ಯನಾಗಿದ್ದಾರೆ. ಪರಮಾತ್ಮನ ಪಾರಮ್ಯವನ್ನು ಅರ್ಥ ಮಾಡಿಕೊಳ್ಳದೆ ನಾನೇ ಒಬ್ಬ ರಾಜ ಅಂತ ಬೇರಿತಿದ್ಯಲ್ಲ ಅಂತ ಅವನಿಗೆ
ಬಂದಂತಹ ಅಜ್ಞಾನವನ್ನೆಲ್ಲ ಪರಿಹಾರ ಮಾಡುವಂತಹ ವಿಷಯ ಪಂಚಮಸ್ಕಂದ ಬಂದಿದೆ. ಅಂದಮೇಲೆ ವರಣ್ಯ ಬಂತಂದರೆ ಪಂಚಮಸ್ಕಂದ ಪೂರ್ತಿ ಸಂಗ್ರಹ ಮಾಡುವಂತೆ ಆಯಿತು. ಭರ್ಗಃ ಅಂತಂದ್ರೆ 6ನೇ ಸ್ಕಂದ ಪೂರ್ತಿ. 6ನೇ ಸ್ಕಂದದಲ್ಲಿ ಏನಿದೆ? ಕೋಟಿ ಕೋಟಿ ಪಾಪವನ್ನು ಮಾಡಿದ್ದ ಅಜಾಮಿಳ. ಎಷ್ಟು ಅಪರಾಧ ಮಾಡಬಾರದು, ಸಕಲಾಪರಾಧಗಳನ್ನು ಮಾಡಿ ಮಹಾ ದುಷ್ಟ ಅಂತ ಪ್ರಸಿದ್ಧನಾಗಿದ್ದ. ಆದರೆ ಅವನಿಗೆ ಭಗವಂತನ ಸ್ಮರಣೆ ಯಾವಾಗ ಬಂತು ಅಂತ್ಯಕಾಲದಲ್ಲಿ ಅವನ ಪಾಪದ ಬೀಜ ಎಲ್ಲ ಹುರಿದು ಅದನ್ನು ಮತ್ತೆ ಹುಟ್ಟಾಕಿದ್ರೆ ಬೀಜ ಬೆಳೆಯೋದಿಲ್ಲ. ಅದು ಮೊಳಕೆ ಹೊಡೆಯೋದು ಯಾವಾಗ? ಬೀಜವನ್ನು ಹುರಿದು ಬಿತ್ತಿದ್ರೆ ಅದು ಮೊಳಕೆ ಹೊಡೆಯೋದಿಲ್ಲ. ಹಾಗೆ ಅವನ ಪಾಪದ ಬೀಜ ಭರ್ಗ ಅಂದರೆ ಭರ್ಜನಕರ್ತ ಅಂತ. ಭರ್ಜನ ಅಂದರೆ ಹುರಿಯೋದು ಅಂತ ಅರ್ಥ. ಪಾಪದ ಬೀಜವನ್ನೆಲ್ಲ ಹುರಿದು ಬಿಸಾಡಿದಂತೆ ಒಮ್ಮೆ ನಾರಾಯಣ ಅಂತ ಸ್ಮರಣೆ ಮಾಡಿದ ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆದವು. ಅಜಾಮಿಳನ ಮೋಕ್ಷ ಕೊಟ್ಟಂತಹ ಅದ್ಭುತ ವಿಚಾರ ಇದೆಲ್ಲ 6ನೇ ಸ್ಕಂದದಲ್ಲಿ ಬಂದಿರುವಂತಹ ವಿಷಯ ಭರ್ಗಃ. ಇನ್ನು 7ನೇ ಸ್ಕಂದದ ವಿಷಯ ಎಲ್ಲ ದೇವಸ್ಯ ಅನ್ನೋ ಶಬ್ದ ಬಂತು. ದೇವಸ್ಯ ಅಂದ್ರೆ ಏನು? ಎಂಥ ದೇವದೇವನಾಗಿ ಭಗವಂತ ತನ್ನ ಭಕ್ತನನ್ನ ಕಾಪಾಡಿದ್ದಲ್ಲ ನರಸಿಂಹ ರೂಪದಿಂದ. ಯಾಕೆ ಭಗವಂತ ಹಾಗೆ ಬಂದ ಅಂದರೆ ದೇವ ಅಂತ ಆದಂಥವೇ ಹಿರಣ್ಯಕಶಿಪು. ಹಿರಣ್ಯಕಶಿಪುವಿಗೆ ದೇವ ಅಂತ ಹೆಸರು. ಯಾಕೆಂದ್ರೆ ದಿವ್ಯತಿ ದೇವ ಎಲ್ಲ ಕಡೆ ವಿಜೃಂಭಿಸ್ತಾ ಇದ್ದ. ನನ್ನ ಸಮಾನ ಯಾರೂ ಇಲ್ಲ, ಕೋನ್ಯೋಸ್ತಿ ಸದೃಶೋಮಯ. ಇಡೀ ಜಗತ್ತಿನಲ್ಲಿ ಎಲ್ಲರನ್ನೂ ಮೆಟ್ಟಿ ನಿಲ್ಲಬಲ್ಲೆ, ನಾರಾಯಣನನ್ನು ಹೊಡೆದು ಕೊಲ್ಲಬಲ್ಲೆ ಅಂತ ಇಷ್ಟು ದಾರ್ಷ್ಟ್ಯವನ್ನು ತೋರಿಸಿದಂತಹ ಮಹಾನ್ ದುಷ್ಟ ಹಿರಣ್ಯಕಶಿಪು. ಅವನು ದೇವ, ಅಂತಹ ದೇವರಂತೆ ಮೆರಿತಾ ಇದ್ದಂತಹ ದುಷ್ಟ ಹಿರಣ್ಯಕಶಿಪುವನ್ನ ಸ್ಯ ಅಂದರೆ ನಾಶ ಮಾಡದ ಅಂತ. ಸ್ಯತಿ ದೇವಂ ಸ್ಯತಿ ಇದು ದೇವಸ್ಯ. ಇದು ದೇವ ಶಬ್ದದ ಷಷ್ಠಿ ಭಕ್ತಿ ಅಲ್ಲ. ದೇವಸ್ಯ ಅಂದರೆ ದೇವರೇ ಒಂದು ಹೆಸರು. ಹೀಗೆ ದೇವಸ್ಯ ಅಂದರೆ ಹಿರಣ್ಯಕಶಿಪುವನ್ನು ಧ್ವಂಸ ಮಾಡಿದಂಥ ನರಸಿಂಹದೇವರಿಗೆ ದೇವಸ್ಯ ಅಂತ ಹೆಸರು. ಅಕಾರಂತ ಪುಲ್ಲಿಂಗೋ ದೇವಸ್ಯ ಶಬ್ದ ಅಂತ ಹೇಳ್ಬೋದು. ದೇವಸ್ಯ ದೇವಸ್ಯೋ ದೇವಸ್ಯಾಹ ಅಂದ್ರೆ ತಪ್ಪಾಗೋದಿಲ್ಲ. ಹೀಗೆ ದೇವಸ್ಯ ಅಂತ ಆದ ಭಗವಂತ. ಹೀಗೆ ನರಸಿಂಹದೇವರ ಅದ್ಭುತ ವೃತ್ತಾಂತವನ್ನು ತಿಳಿದಂಥ ಸ್ಕಂಧ ಅದು 7ನೇ ಸ್ಕಂಧ. ದೇವಸ್ಯ ಅನ್ನೋದ್ರಿಂದ 7ನೇ ಸ್ಕಂಧ ಪೂರ್ತಿ ಅನುಸಂಧಾನಕ್ಕೆ ಬರುವಂಥದ್ದು. ಧೀಮಹಿ ಇದು 8ನೇ ಸ್ಕಂದದ ವೃತ್ತಾಂತ. 8ನೇ ಸ್ಕಂದದಲ್ಲಿ ಏನಿದೆ ವಿಚಾರ? ಎಲ್ಲ ಮನ್ವಂತರದ ಕಥಾ. ಇವೆಲ್ಲ ಅನೇಕ ಸಲ ಭಾಗವತ ಕೇಳಿರೋದ್ರಿಂದ ತುಂಬ ಕರ್ತಲ ಮೂಲಕ ಆಗ್ಬಿಟ್ಟಿರುತ್ತೆ. ಆದರೂ ಒಮ್ಮೆ ಸುಮ್ಮನೆ ಹಾಗೆ ಕಾಲಹರಣ ಆಗಬಾರ್ದು ಅಂತ ಶ್ರವಣ ಮಾಡ್ತಾ ಇರ್ತೀವಿ. ಅದರಿಂದ ಸ್ಮರಣೆಗೆ ತಂದುಕೊಡ್ರಿ. ಧೀಮಹಿ ಅಂತಂದ್ರೆ ಎಲ್ಲ ಮನ್ವಂತರಗಳಲ್ಲಿ ಎಂತೆಂಥ ರಾಜಾಧಿರಾಜರುಗಳು ಭಗವಂತನ ಅವತಾರಗಳು ನಡೆದಿದ್ದಾವೆ. ಗಜರಾಜನನ್ನು ಉದ್ಧಾರ ಮಾಡಿದಂತಹ ಕಥಾ ತಾಪಸ ಮನ್ವಂತರದಲ್ಲಿ ಪರಮಾತ್ಮನೇ ತಾಪಸ ಅನ್ನೋ ಹೆಸರಿನಿಂದ ಆ ಮನ್ವಂತರಾಧಿಪತಿಯೂ ಆಗಿ ಹರಿಯ ರೂಪದಿಂದ ಗರುಡಾರೂಢನಾಗಿ ಬಂದು ಗಜರಾಜನನ್ನು ಉದ್ಧಾರ ಮಾಡಿದಂತಹ ವಿಷಯ. ಮತ್ತೆ ಇದು ಧೀಮಹಿ, ಮಹಿ ಅಂದರೆ ಬಹಳ ದೊಡ್ಡದಾದ ಶರೀರ ಹೊಂದಿದಂತಹ ಗಜರಾಜ. ಅವನಿಗೆ ಬುದ್ಧಿಯಿಂದ ಕೊಟ್ಟು ಸರ್ವೋತ್ತಮ ನಾನಿದ್ದೀನಿ, ಅವರು ಇವರು ಕಾಪಾಡ್ತಾರೆ, ನನ್ನ ಹೆಂಡತಿ ಕಾಪಾಡ್ತಾರೆ, ಮಕ್ಕಳನ್ನು ಕಾಪಾಡ್ತಾರೆ, ಯಾವುದು ಅಂದ್ಕೋಬೇಡ, ಕಾಪಾಡೋನು ನಾನೇ ಅನ್ನೋದನ್ನ ಭಗವಂತ ಅವನು ಕೊಟ್ಟು ಪರಮಾತ್ಮನನ್ನೇ ಸ್ಮರಣೆ ಮಾಡಿದ. ಆಗ ಭಗವಂತ ಆ ಮಡುವಿಗೆ ಬಂದು ನಕ್ರನನ್ನು ಚಕ್ರದಿಂದ ಕೊಂದು ಗಜರಾಜನನ್ನು ಉದ್ಧಾರ ಮಾಡಿ ಮೋಕ್ಷವನ್ನೇ ಕೊಟ್ಟಂತಹ ವಿಷಯ ಧೀಮಹಿ. ಅಥವಾ ಮಹಿಂ ಧೀನೋತಿ ಧೀಮಹಿ. ಭೂಮಿಯನ್ನೇ ಶ್ರೇಷ್ಠವನ್ನಾಗಿ ಮಾಡಿದ ಭಗವಂತನ ಅನೇಕ ಅವತಾರಗಳು. ಅಜಿತನಾಮಕನಾಗಿ ಭಗವಂತ ಇದ್ದ. ಸಮುದ್ರ ಮಥನ ಮಾಡುವಂತಹ ಕಾರ್ಯದಲ್ಲಿ ತಾನೇ ಧನ್ವಂತರಿಯಾಗಿ ಬಂದ. ಮೋಹಿನಿಯಾಗಿ ಬಂದು ಅಮೃತವನ್ನು ದೇವತೆಗಳಿಗೆ ಹಂಚಿದ. ಇದೆಲ್ಲ ಮಹಿ ಧಿನೋತಿ. ಮಹೀನ ಶಬ್ದಕ್ಕೆ ಪರಮ ಪೂಜ್ಯರು ಯಾರ್ಯಾರಿದ್ದಾರೋ ಅಂತಹ ಎಲ್ಲ ದೇವತೆಗಳಿಗೆ ಅಮೃತವನ್ನು ಕೊಟ್ಟು ಧಿನೋತಿ ಅವ್ರನ್ನ ವಿಶೇಷವಾಗಿ ಪೋಷಣ ಮಾಡಿದ ಅಂತ ಹೀಗೆ ಅಮೃತ ಹಂಚಿದಂತಹ ಕಥಾ 8ಮ ಸ್ಕಂದದಲ್ಲಿ ಏನು ಬಂದಿದೆ ಅದು ಧೀಮಹಿ ಅನ್ನೋದ್ರಿಂದ ಆ ಎಲ್ಲ ವಿಚಾರಗಳನ್ನು ನಾವು ಮನಸ್ಸನ್ನು ತಂದುಕೊಳ್ಬಹುದು. ಧಿಯ 9ಮ ಸ್ಕಂದದ ವಿಷಯ ಇಲ್ಲ. ಧಿಯ ಅನ್ನೋದನ್ನ ಧಿಯ ಅಂದ್ರೇನು? ಬುದ್ಧಿ ಅಂತ ಅರ್ಥ. ಧಿಯ ಅಂದರೆ ನಮಗೆ ಒಳ್ಳೆ ವಿಶೇಷವಾದ ಬುದ್ಧಿಯನ್ನು ಕೊಡುವಂತಹ ಕಥಾಗಳು 9ಮ ಸ್ಕಂದದಲ್ಲಿ ತುಂಬಿದೆ. ಎಷ್ಟೋ ಅದ್ಭುತ. ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು ಪ್ರತಿಯೊಬ್ಬರು ಪ್ರಾತಸ್ಮರಣೀಯರು. ಒಬ್ಬೊಬ್ಬರ ಕಥಾ ಕೇಳಲು ನಮ್ಮ ಮನಸ್ಸು ಶುದ್ಧಿಯಾಗುತ್ತೆ. ವೈಷ್ಣವಾನಾಂತು ಚರಿತಂ ವಿಷ್ಣುದ್ರೇಕಾಯ ಕಥ್ಯತೆ. ಹರಿಭಕ್ತರ ಕಥಾ ಯಾಕೆ ಕೇಳೋದು? ಅದು ಹರಿಭಕ್ತಿ ವಿಶೇಷವಾಗಿ ಉತ್ಪುಲಕವಾಗಬೇಕು ಅನ್ನೋದಕ್ಕೋಸ್ಕರ ಭಗವದ್ಭಕ್ತರ ಮಹಿಮೆಯನ್ನು ಕೇಳಬೇಕು. ಎಂತೆಂಥ ಅದ್ಭುತ ಹರಿಭಕ್ತರುಗಳು ಆ 2 ವಂಶಗಳಲ್ಲಿ ತಪಸ್ಸು ಮಾಡಿ ಅಲ್ಲಿ ಪ್ರಾಣಭೂತರಾಗಿದ್ದಾರೆ. ಅವರೆಲ್ಲರ ವೃತ್ತಾಂತ ಧಿಯ ನಮ್ಮ ಬುದ್ಧಿಯನ್ನು ಪರಿಶುದ್ಧಗೊಳಿಸೋದಕ್ಕೆ ಅಂತಲೇ ಇರುವಂಥದ್ದು. ಅಂತ ಶ್ರೇಷ್ಠವಾದ 9ಮ ಸ್ಕಂದದ ವಿಷಯ ಎಲ್ಲ ಧಿಯ ಅನ್ನೋ ಶಬ್ದದಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನು 10ಮ ಸ್ಕಂದ
ಇದಕ್ಕೆ ಯಹ ಅಂತ ಒಂದೇ ಅಕ್ಷರ ಇಟ್ಟು. ಬೇರೆ ಎಲ್ಲವೂ ದೊಡ್ಡ ದೊಡ್ಡ ಶಬ್ದಗಳಿದ್ದಾರೆ, ಸ್ಕಂದಗಳು ಚಿಕ್ಕದು, ಆದರೆ ಇದು ದಶಮ ಸ್ಕಂದ ಸಿಕ್ಕಾಪಟ್ಟೆ ದೊಡ್ಡದು ಅಂತ ದಶಮಸ್ಕಂದಕ್ಕೆ ಒಂದೇ ಅಕ್ಷರ ಇತ್ತು ಯಹ ಅಂತ. ಯಹ ಅಂದರೆ ಏನು? ಯಾತಿ ಇತಿ ಯಹ, ಭಗವಂತ ಯಾತಿ ಆಯಾತಿ ಅಂತ. ಮೇಲಿದ್ದಂಥ ವೈಕುಂಠಾಧಿಪತಿ ಭೂಮಿಯಲ್ಲಿ ಕೃಷ್ಣನಾಗಿ ಅವತಾರವನ್ನು ಮಾಡಿದ. ಬಂದ ಕೂಡಲೇ ಯಾತಿ ಇತಿ ಯಹ, ಹುಟ್ಟಿದ್ದು ಮೊದಲಲ್ಲಿ ನಂದಗೋಕರಕ್ಕೆ ಭಗವಂತ ಯಾತಿ ಹೊರಟುಬಿಟ್ಟ. ಹೀಗೆ ಹೋದಂಥ ಭಗವಂತ ಯಾಪಯತಿ ಇತಿ ಯಹ, ಅಲ್ಲಿ ತಾನು ಹೋಗಿದ್ದು ಮಾತ್ರ ಅಲ್ಲ, ಅನೇಕ ದುಷ್ಟ ರಾಕ್ಷಸರನ್ನೆಲ್ಲ ಅಂಧತಮಸ್ಸು ಕಳಿಸ್ಕೊಟ್ಟ. ಪೂತನಿಯನ್ನ, ಶ್ರತಾಸುರನ್ನ, ತೃಣಾವರ್ತನನ್ನ. ಅಲ್ಲಿಂದ ಮುಂದೆ ನಮ್ಮ ಸ್ವಾಮಿ ಸಮಾಧಾನ ಆಗಲಿಲ್ಲ. ಇಲ್ಲಿ ನಂದಗೋಕುಲದಲ್ಲಿ ಹೆಚ್ಚು ಕಾಲ ಇದ್ರೆ ಉಪಯೋಗ ಇಲ್ಲ, ವೃಂದಾವನಕ್ಕೆ ಹೋಗೋಣ ಅಂತ. ಆ ವೃಂದಾವನಕ್ಕೆ ಭಗವಂತ ಯಾತಿ ಇತಿ ಯಹ, ವೃಂದಾವನವನ್ನು ಗಮನ ಮಾಡಿದ ಭಗವಂತ ಎಲ್ಲ ಮನೆ ಮನೆಗಳಲ್ಲಿ ಹಾಲು ಮೊಸರು ಬೆಣ್ಣೆಗಳನ್ನು ಕರೆಯೋದಕ್ಕೆ ಅಂತ ಎಲ್ಲರ ಮನೆಗೂ ಯಾತಿ ಹೋದ. ಆ ಬಾಲಚೇಷ್ಟೆಗಳನ್ನೆಲ್ಲ ವಿಶೇಷವಾಗಿ ಪ್ರದರ್ಶನ ಮಾಡಿದ. ಕೃಷ್ಣನ ಬಗ್ಗೆ ಚಾಡಿ ಹೇಳೋದಕ್ಕೆ ಎಲ್ಲರೂ ಬಂದರು ಹೋದ್ರು ಅನ್ನೋದೇ ವಿಷಯ. ಯಾರಂತಂದ್ರೆ ಹೀಗೆ ಎಲ್ಲರೂ ಬಂದು ಚಾಡಿಗಳನ್ನು ಹೇಳಿದ್ರು. ಭಗವಂತನಿಗೆ ಯಾವ ವಿಕಾರವೂ ಆಗಲಿಲ್ಲ. ಇಂಥ ಸ್ವಾಮಿ ಆ ಕಂಸನನ್ನು ಕೊಲ್ಲೋದಕ್ಕೆ ಮಧುರಾಪಟ್ಟಣಕ್ಕೆ ಮತ್ತೆ ಯಾತಿ ಇತಿ ಯಹ, ಅವನನ್ನು ಯಾಪಯತಿ ಇತಿ ಯಹ, ಕಂಸನನ್ನು ಕೊಂದು ಅಂಧತಮಸ್ಸಿಗೆ ಭಗವಂತ ಕಳಿಸ್ಕೊಟ್ಟಿದ್ದ. ಇಂಥ ಕೃಷ್ಣ ಪರಮಾತ್ಮ ಜಗಚ್ಚಕ್ರವರ್ತಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದರು. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ, ಮನುಷ್ಯರಂತೆ ಹುಟ್ಟಿದಾಗ ಮನುಷ್ಯರಂತೆ ನಡೀಬೇಕು ಅನ್ನೋ ತತ್ವವನ್ನು ತೋರಿಸೋದಕ್ಕೋಸ್ಕರ ನೀವು ಎಷ್ಟೇ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ರು ಗುರುಕುಲ ವಾಸ ಮಾಡ್ರಿ, ತನ್ಮೂಲಕ ವಿದ್ಯೆಯನ್ನು ಪಡೀರಿ ಅಂತ ತೋರಿಸೋದಕ್ಕೆ ಸೋಗಾತ್ ಸಾಂದೀಪನೇ, ಆ ಸಾಂದೀಪಿನ್ಯಾಚಾರ್ಯರ ಮನೆಗೆ ಯಾತಿ ಅಲ್ಲಿ ಹೋಗಿ ವಾಸ ಮಾಡಿದ. 64 ದಿವಸ ಇದ್ದು ಎಲ್ಲ ವಿದ್ಯೆಗಳನ್ನು ಪಡೆದು ಭಗವಂತ ಹೊರಗೆ ಬರ್ತಾ ಇದ್ದಂತೆ ಯಾತಿ ಯುದ್ಧಕ್ಕೋಸ್ಕರ ಹೋದ. ಜರಾಸಂಧ ಭಾರೀ ಯುದ್ಧವನ್ನು ಹಮ್ಮಿಕೊಂಡಾಗ ಅವನ ಎಲ್ಲ ಯುದ್ಧದ ಪರಿಕರಗಳು ಏನು 23 ಲಕ್ಷ ಹೆಣ್ಣು ಸೈನ್ಯ ತಂದಿದ್ದ ಅದನ್ನೆಲ್ಲ ಯಾಪಯತಿ ಅಂಧತಮಸ್ಸಿಗೆ ಭಗವಂತ ಕೊಟ್ಟು ಕಳಿಸಿದ. ಜರಾಸಂಧನ ಜೊತೆ ಯುದ್ಧ ಆಡಿ ಕರೆಗೆ ರುಕ್ಮಿಣೀ ದೇವಿ ಪತ್ರವನ್ನು ಬರೆದ ಕೂಡಲೇ ಆ ಪತ್ರವನ್ನು ನೋಡ್ಕೊಂಡು ಯಾತಿ ಕುಂಡಿರಿಗುಡಕ್ಕೆ ಭಗವಂತ ವೇಗದಿಂದ ಹೋಗಿ ಅವಳನ್ನ ಅಪಹರಣ ಮಾಡ್ಕೊಂಡು ಬಂದು, ರಾಕ್ಷಸ ವಿಧಿಯಿಂದಲಾದರೂ ಲಗ್ನ ಮಾಡ್ಕೋ ಅಂತ ಅವಳು ಹೇಳಿದ್ಲು. ಅದರಂತೆ ಅಪಹರಣ ಮಾಡ್ಕೊಂಡು ಬಂದು ವೈಭವೋಪೇತವಾದಂತಹ ವಿವಾಹ ಮಹೋತ್ಸವವನ್ನು ನಡೆಸಿಕೊಂಡಂತಹ ಭಗವಂತ ಪಾಂಡವರಿಗೆ ಅವನು ಸಾರಥಿಯಾಗಿ, ಅರ್ಜುನನಿಗೆ ಸಾರಥಿಯಾಗಿ ಅಲ್ಲಿ ಯಾತಿ ಯುದ್ಧದ ಭೂಮಿಗೆ ಪ್ರವೇಶ ಮಾಡಿದ. ವಿಶೇಷವಾದ ಯುದ್ಧಗಳನ್ನು ನಡೆಸಿದ. ಕಡೆಗೆ ಪರಂಧಾಮಕ್ಕೆ ಯಾತಿ ತನ್ನ ಪರಿವಾರದವರನ್ನೆಲ್ಲ ಕಳಿಸಿ ತಾನು ಹೊರಟುಬಿಟ್ಟ. ಇದೆಲ್ಲ ದಶಮ ಸ್ಕಂದದಲ್ಲಿ, ಏಕಾದಶ ಸ್ಕಂದದಲ್ಲೂ ಕೃಷ್ಣ ಪರಮಾತ್ಮನ ಪರಂಧಾಮ ಗಮನದ ವಿಚಾರ ಇದೆ. ಇದೆಲ್ಲ ಎರಡು ಭಾಗಗಳಲ್ಲಿ, ಪೂರ್ವಾರ್ಧ ಉತ್ತರಾರ್ಧಗಳಲ್ಲಿ ಬಂದ ಎಲ್ಲ ವಿಷಯಗಳನ್ನ ಯಹ ಅನ್ನೋ ಒಂದು ಶಬ್ದ ಸಂಗ್ರಹ ಮಾಡಿಕೊಡುತ್ತೆ. ಧಿಯೋ ಯಹ ನಹ. ಇನ್ನು 11ನೇ ಸ್ಕಂದ ಪೂರ್ತಿ ನಹ ಅನ್ನೋ ಶಬ್ದ ಬಂತು. ನಹ ಅಂತಂದ್ರೆ ಏನು? ಸಂಸ್ಕೃತದಲ್ಲಿ ನಹ ಅಂದ್ರೆ ನಮಗೆ ಅಂತ ಅರ್ಥ. ನಹ ಅಂದ್ರೆ ನಮಗೆ. 11ನೇ ಸ್ಕಂದ ಇರೋದೇ ನಮಗೆ ಅಂತ. ನಮ್ಮ ಸಾಧನೆಗೆ ಉಪಯುಕ್ತವಾದ ಅನೇಕ ಮಾಹಿತಿಗಳನ್ನು ಒಳಗೊಂಡಂತಹದ್ದು ಏಕಾದಶ ಸ್ಕಂದ. ದಾನ ಅಂದ್ರೇನು, ಧರ್ಮ ಅಂದ್ರೇನು, ಆಚಾರ ಅಂದ್ರೇನು, ವಿಚಾರ ಅಂದ್ರೇನು, ಶಾಸ್ತ್ರ ಅಂದ್ರೇನು, ಹೆಜ್ಜೆ ಹೆಜ್ಜೆಯಲ್ಲಿ ನಮಗೆ ಪಾಠವನ್ನು ತಿಳಿಸ್ಕೊಡುವಂತಹ ಒಂದು ಸ್ಕಂದ ಏಕಾದಶ ಸ್ಕಂದ. ಬಹಳ ಪ್ರಮೇಯ ಪುಂಜ, ನಮ್ಮ ಸಾಧನೆಗೆ ಬೇಕಾದಂತಹ ಸಾವಿರ ಮಾಹಿತಿಗಳನ್ನು ಒಳಗೊಂಡಂತಹದ್ದು. ಆದ್ದರಿಂದ ನಹ ಅನ್ನೋದ್ರಿಂದ ಏಕಾದಶ ಸ್ಕಂದ ಪೂರ್ತಿ ಸಂಗ್ರಹಿತವಾಯಿತು. ಇನ್ನು ಪ್ರಚೋದಯ ನೋಡಿ 12ನೇ ಸ್ಕಂದ ಬಂತು. 12ನೇ ಸ್ಕಂದದಲ್ಲಿ ಏನು ಮಾಡಿದ ಭಗವಂತ? ಎಲ್ಲರಿಗೂ ದುರ್ಬುದ್ಧಿಯನ್ನು ಪ್ರಚೋದನೆ ಮಾಡಿದ. ಮನೆಗಳಲ್ಲಿ ತನು ಈ ಪ್ರಭುತಾಜ್ಞೆ, ಪ್ರತಿಯೊಂದು ಮನೆಗಳಲ್ಲೂ ಹೆಣ್ಣು ಮಕ್ಕಳದೇ ಆಡಳಿತ, ಪುರುಷರನ್ನ ತನ್ನ ಕಣ್ಣಿನಿಂದಲೇ ಆಟ ಆಡುವಂತಹ ಪರಿಸ್ಥಿತಿಗಳು ಬರ್ತವೆ. ಕಲಿಯುಗದ ಅನೇಕ ವೈಪರೀತ್ಯಗಳು ಇವುಗಳನ್ನೆಲ್ಲ ಏಕಾದಶ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ಯಾರು ಅಪಾತ್ರರೋ ಅವರೆಲ್ಲ ಸಿಂಹಾಸನವನ್ನು ಏರ್ತಾರೆ, ಅಧಿಕಾರವನ್ನು ಕೈಗೊಳ್ಳುತ್ತಾರೆ, ಅಧಿಕಾರವನ್ನು ದುರುಪಯೋಗಪಡಿಸ್ಕೊಳ್ತಾರೆ. ಇದೆಲ್ಲ ಕಲಿಯುಗದ ಅನೇಕ ಧರ್ಮಗಳು. ಯಾರಿಗೆ ಯಾವ ರೀತಿ ವರ್ತಿಸಬೇಕು ಅನ್ನೋ ಪರಿಜ್ಞಾನ ಇರೋದಿಲ್ಲ. ಕಲಿಯುಗದೆಲ್ಲ ಹಣಕ್ಕೆ ಬಹಳ ಮಹತ್ವ. ಎಲ್ಲಿ ಬಹಳ ಹಣ ಇರುತ್ತೆ ಅಲ್ಲ ಅವನು ಬಹಳ ಮಹತ್ವ ಇರುತ್ತೆ. ಹಣ ಇರಲಿಲ್ಲ, ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯ ಅಂತ ಅವನನ್ನು ನಿಕೃಷ್ಟನನ್ನಾಗಿ ನೋಡ್ತಾರೆ. ಹಣ ಇತ್ತು, ಅದು ಕತ್ತೆಯನ್ನೇ ಬೇಕಾದ್ರೆ ಕುತಿಯ ಮೇಲೆ ಹೊತ್ತು ತಿರುಗುತ್ತಾರೆ ಶ್ರೀಮಂತ ಕತ್ತೆಯಾಗಿದ್ದರೆ. ಆದರೆ ಹಣ ಇಲ್ಲದಂತಹ ಒಂದು ಆನೆಯೇ ಇದ್ದು ಅದನ್ನು ತಿರಸ್ಕಾರವಾಗಿ ನೋಡ್ತಾರೆ. ಇದೆಲ್ಲ ಕಲಿಯುಗದ ಲಕ್ಷಣಗಳು. ಇದನ್ನೆಲ್ಲ ಪ್ರಚೋದನೆ ಮಾಡುವಂತಹ ನಮ್ಮ ಸ್ವಾಮಿ. ಆಮೇಲೆ ಕಡೆಯೇ ಮಾಡ್ತಾರೆ ದುಷ್ಟ ಕ್ಷತ್ರಿಯರು ನಶಿಸ್ತಾ ಇದ್ರು. ಕಂಡ್ರೆಲ್ಲ ರಾಜನ ವೇಷದಿಂದ ಜಗತ್ತನ್ನು ಹಾಳು ಮಾಡ್ತಾ ಇದ್ದಾಗ ತಾನೇ ಪ್ರಾದುರ್ಭೂತನಾಗಿ ಪ್ರಚೋದಯ, ಆ ಕುದುರೆಯನ್ನು ಪ್ರಚೋದನೆ ಮಾಡ್ತಾರೆ. ವಾಯುವಿನ ಕುದುರೆಯಾಗಿ ಬಂದಾಗ ಅದನ್ನು ಪ್ರಚೋದಯ ವಿಶೇಷವಾಗಿ ಪ್ರಚೋದನೆ ಮಾಡಿ ಒಂದೇ ರಾತ್ರಿಯಲ್ಲಿ ಕಲಿಯುಗವನ್ನು ನಾಶ ಮಾಡಿ ಕೃತಯುಗ ಹುಟ್ಟುವಂತೆ ರಕ್ಷಣೆ ಮಾಡ್ತಾನೆ. ಇದೆಲ್ಲ 12ನೇ ಸ್ಕಂದದಲ್ಲಿ ಬಂದಂಥ
ಅದ್ಭುತವಾದ ವಿಷಯ. ಇದು ಗಾಯತ್ರಿ ಭಾಷ್ಯ ರೂಪೋತ್ಸವ. ಸಮಗ್ರ ಮಹಾಭಾರತ ಭಾಗವತ ಅದು ಗಾಯತ್ರಿಗೆ ಭಾಷ್ಯಕೃತ ಇದೆ. ಗಾಯತ್ರಿ ಭಾಷ್ಯ ರೂಪೋತ್ಸವ ವೇದಾರ್ಥ ಪರಿಬೃಂಹಿತ, ಸಮಸ್ತ ವೇದಾರ್ಥಗಳನ್ನು ಒಳಗೊಂಡಂಥದ್ದು. ಇದನ್ನು ವಿಸ್ತಾರ ಮಾಡ್ತಾ ಹೋದರೆ ಇದಕ್ಕೆ ವರ್ಷಗಟ್ಟಲೆ ಬೇಕು. ಯಾವ್ಯಾವ ವೇದದ ಅರ್ಥ ಏನು, ಆ ಅರ್ಥ ಭಾಗವತದಲ್ಲಿ ಹೇಗಿದೆ, ಇದೆಲ್ಲ ಹೇಳ್ತಾ ಹೋದರೆ ನಮ್ಗೆ ಈಗಾಗಲೇ ಭಾಳ ಮನಸ್ಸು ಕಷ್ಟ ಆಗುತ್ತೆ. ಏನು ಗಾಯತ್ರಿ ಮಂತ್ರದಲ್ಲಿ ಯಾಕೆ ಇಷ್ಟೆಲ್ಲ ಭಾಗವತವನ್ನು ಹೇಳಬೇಕು? ಕೆಲವರಿಗೆ ಸಂತೋಷ ಆಗ್ಬೋದು, ಆಗದೇ ಇರ್ಬೋದು. ವಿಸ್ತಾರವಾಗಿ ಕೇಳಬೇಕು ಅಂದಾಗ ಇದೆಲ್ಲ ಇದೇ ಇಲ್ಲ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಈ ದೃಷ್ಟಿಯಿಂದ ಇಲ್ಲಿ ಹೇಳಿ ನಾವು ಯಾರನ್ನೂ ಉದ್ಧಾರ ಮಾಡೋದಲ್ಲ, ಎಲ್ಲರೂ ಉದ್ಧತರಾಗಿರ್ತೀವಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನು ಹೇಳೋದು. ಹರಿವಾಯುಗಳ ಪ್ರೀತ್ಯರ್ಥವಾಗಿ ವೇದವ್ಯಾಸರ ಪ್ರೀತರಾಗ್ತಾರೆ. ನನ್ನ ಶಬ್ದಗಳಲ್ಲಿ ಏನು ಅಡಕ ಆಗಿದೆ ಅನ್ನೋದನ್ನ ನಿನ್ನ ಬಾಯಿಂದ ಹೇಳಿದರೆ ನೀವು ಉದ್ಧಾರ ಆಗುವಂತಾರೆ. ಕೇಳಿದವ್ರು ನೀವು ಆನಂದ ಆಗಿದ್ರೆ ನಿಮಗೂ ಅದು ಸಂತೋಷ ಆಗುತ್ತೆ. ಇಲ್ಲ ಇದು ಹೇಳಕ್ಕೆ ಮುಂಚೆ ಇದಕ್ಕಿಂತ ನಮ್ಗೆ ಇನ್ನೂ ಹೆಚ್ಚಿಗೆ ಗೊತ್ತಿತ್ತು ಅಂತಂದರೆ ಇಡೀ ಸಮಗ್ರ ಭಾಗವತಕ್ಕೂ ಇದು ಸಮಾನವಾದ ವಿಷಯ. ತುಂಬ ಸಂತೋಷ. ಹೆಚ್ಚಿನ ವಿಷಯಗಳು ತಿಳಿದಿದ್ದರೆ ವೇದವ್ಯಾಸರ ಪರಿಪೂರ್ಣ ಅನುಗ್ರಹ ನಿಮ್ಮೆಲ್ಲರ ಮೇಲೆ ವಿಶೇಷವಾಗಿ ಅದೇ ಆಗುತ್ತೆ. ಹೀಗೆ ಗಾಯತ್ರಿಗೆ ಭಾಷ್ಯ ರೂಪದಂತೆ ಇದೆ. ವೇದಾರ್ಥ ಪರಿಗೃಹಿತವಾದಂಥದ್ದು. ವೇದಾರ್ಥಗಳು ಹೇಗೆ ತುಂಬಿದೆ? ವೇದಗಳು ಹೇಳ್ತಾರೆ ಎಸ್ ಸರ್ವಜ್ಞ ಸರ್ವವಿತ್ ಅಂತ. ಯಾವ ಎಲ್ಲವನ್ನೂ ತಿಳಿದಿದ್ದಾನೆ ಅವನು ಸರ್ವಜ್ಞ ಅಂತ ಹೇಳ್ತಾರೆ. ಅರ್ಥೇಶ್ವರಿಜ್ಞ ಶಬ್ದ ಇನ್ನೇನು ಹೇಳುತ್ತೆ? ವೇದಾರ್ಥ ಬಂತೋ ಇಲ್ಲೋ? ಅದರಂತೆ ಏಷ ಸರ್ವೇಶ್ವರ ಏಷ ಭೂತಾಧಿಪತಿ ಪರಮಾತ್ಮ ಅನ್ನುವಂಥ ಅವನು ಸರ್ವೇಶ್ವರ ಅಂತ ಸ್ವರಾಟ ಶಬ್ದ ಅದನ್ನೇ ಹೇಳುತ್ತೆ. ನೋಡಿ, ವೇದಗಳಲ್ಲಿ ಏನು ಬಂದಿದೆ ಅದನ್ನೇ ಭಾಗವತದಲ್ಲೂ ಹೇಳಿದ್ದಾರೆ. ಆಮೇಲೆ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ, ಯಾರು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ರೋ ಆ ಬ್ರಹ್ಮನಿಗೆ ವೇದಗಳನ್ನೆಲ್ಲ ಕೊಟ್ಟನೋ ಅಂಥ ಪರಮಾತ್ಮ ಅಂತ ವೇದಗಳು ಕೊಂಡಾಡ್ತದೆ. ಭಾಗವತದಲ್ಲಿ ಬಂದಿದೆ ತೇನೇ ಬ್ರಹ್ಮ ಹೃದಯ ಆದಿಕಮಯೇ, ಇದೆಲ್ಲ ಹೇಳಿದ್ದಾರಲ್ಲ. ಆಮೇಲೆ ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹ ಅಥೈನಮಾಹು ಸತ್ಯಕರ್ಮೇತಿ, ಇದೆಲ್ಲ ಭಗವಂತನ ಸೃಷ್ಟಿಯಾದ ವ್ಯಾಪಾರಗಳನ್ನು ವೇದಗಳು ಕೊಂಡಾಡ್ತವೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷ ಅನ್ನೋ ಕ್ರಮದಿಂದ ಭಾಗವತವು ಅದನ್ನು ನಿರ್ಣಯ ಮಾಡಿಕೊಡ್ತವೆ. ಹೀಗಾಗಿ ವೇದಾರ್ಥ ಪರಿಬ್ರಹ್ಮಿತ ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ ದ್ವಾದಶ ಸ್ಕಂಧ ಸಂಯುಕ್ತ. ಈ ಭಾಗವತ ದ್ವಾದಶ ಸ್ಕಂಧ ಸಂಯುಕ್ತ, 12 ಸ್ಕಂಧಗಳಿಂದ ಕೂಡಿರುವಂಥದ್ದು. ಇದು ಸ್ಕಂಧ ಅಂತ ಒಂದು ಹೆಸರಿರ್ತಾರೆ. ಅದೊಂದು ಸಾಮರ್ಥ್ಯ. ವೇದವ್ಯಾಸದೇವರು ಒಂದು ವಿಚಿತ್ರ ಕ್ರಮ ಇಟ್ಕೊಂಡಿದ್ದಾರೆ. ಒಂದೊಂದು ಗ್ರಂಥಗಳಲ್ಲಿ ಹೆಸರಿಡುವಂತಹ ಪದ್ಧತಿಯೇ ಬೇರೆ. ರಾಮಾಯಣಕ್ಕೆ ಹೋದರೆ ಅಲ್ಲಿ ಏನು ಹೆಸರಿಟ್ಟಿದ್ದಾರೆ? ಅಲ್ಲಿ ಕಾಂಡಗಳು ಅಂತಿದೆ. ಅರಣ್ಯಕಾಂಡ, ಬಾಲಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಹೀಗೆಲ್ಲ ಉತ್ತರಕಾಂಡ ಅಂತೆಲ್ಲ ಅಲ್ಲಿ ಕಾಂಡ ಅಂತ ಹೆಸರು. ಭಾಗವತದಲ್ಲಿ ನೋಡಿದ್ರೆ ಸ್ಕಂಧ ಅಂತ ಹೆಸರು. ಮಹಾಭಾರತಕ್ಕೆ ಹೋದರೆ ಪರ್ವ ಅಂತ ಹೆಸರು. ಏನಿದೆಲ್ಲ ಅರ್ಥ? ಪರ್ವ ಅಂತಂದ್ರೆ ಕವಲು ಹೊಡೆಯುವಂತಹ ಜಾಗಕ್ಕೆ ಪರ್ವ ಅಂತ ಕರೀತಾರೆ. ಮರಗಳು ಕವಲು ಹೊಡಿತಾವಲ್ಲ, ಆ ಕವಲು ಹೊಡೆಯೋ ಜಾಗಗಳು ಪರ್ವ ಅಂತ ಕರೀತಾರೆ. ಸ್ಕಂಧ ಅಂದ್ರೆ ದೊಡ್ಡ ದೊಡ್ಡ ಟೊಂಗೆಗಳು, ರೆಂಬೆ ಕೊಂಬೆಗಳಿಗೆ ಸ್ಕಂಧ ಅಂತ ಕರೀತಾರೆ. ರಾಮಾಯಣದಲ್ಲಿ ಏನು ಹೇಳ್ತಾರೆ? ಕಾಂಡ ಅಂತಾರೆ. ಕಾಂಡ ಅಂದ್ರೆ ಭೂಮಿಯಿಂದ ಮೇಲೆ ಬಂದಂತಹ ಮರದ ಭಾಗಕ್ಕೆ ಕಾಂಡ ಅಂತ ಕರೀತಾರೆ. ಅಂದ್ರೂ ಎಲ್ಲವೂ ಮರಗಿಡಗಳಿಗೆ ಸಂಬಂಧಪಟ್ಟಂತಹ ಹೆಸರು ನೀಡ್ತಾರೆ. ಹೇಗೆ ವಿಚಿತ್ರ ಅಲ್ವಾ? ಯಾಕಂಗೆ ಹೆಸರು ಇಡ್ತಾರೆ ಅಂತಂದ್ರೆ ಅದ್ರ ಬಹಳ ಅರ್ಥ ಇದೆಯಪ್ಪ. ಮರಗಿಡಗಳಿಗೂ ಮನುಷ್ಯರಿಗೂ ಇಷ್ಟು ವ್ಯತ್ಯಾಸ ಇದೆ. ಮನುಷ್ಯರಿಗೆ ಏನಾದರೂ ಅವಯವಗಳು ಕತ್ತರಿಸಿ ಹೋಯಿತು ಅಂತಂದ್ರೆ ಮತ್ತೆ ಮೊದಲಿಂದ ಚಿಗುರುತ್ತೆ ಅಂತ ಇಲ್ಲ. ಅವನು ಕೈಯೋ ಕಾಲೋ ಕಳ್ಕೊಂಡಾದ್ರೆ ಹೋಯಿತು ಅಷ್ಟೇ. ಮರಗಿಡಗಳು ಹಾಗಲ್ಲ. ಅದನ್ನು ನೀವು ಎಷ್ಟೇ ಕತ್ತರಿಸಿದ್ರು ಮತ್ತೆ ಹೊಸದಾಗಿ ಚಿಗುರ್ತಾ ಇದೆ. ಬರೀ ಚಿಗುರೋದಲ್ಲ, ಅದರ ಒಂದು ಟೊಂಗೆಯನ್ನು ಕತ್ತರಿಸಿದಂದು ಇನ್ನೊಂದು ಕಡೆ ಹುಟ್ಟಾಕಿದ್ರೆ ಅದೇ ಒಂದು ದೊಡ್ಡ ಮರ ಆಗುತ್ತೆ. ಅಂಥ ವೈಭವ. ಕೆಲವು ಗಿಡಗಳಿದ್ದಾವೆ, ಅದರ ಒಂದು ಎಲೆಯನ್ನು ಕಿತ್ಕೊಂಡು ಹುಟ್ಟಾಕಿದ್ರೆ ಅದೊಂದು ದೊಡ್ಡ ವೃಕ್ಷವಾಗಿ ಬೆಳೆಯುತ್ತೆ. ಆದ್ದರಿಂದ ಈ ಮರದಂತೆ ಇದು ಶ್ರೀಮದ್ ಭಾಗವತ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ ಒಂದೊಂದು ಶ್ಲೋಕವೂ ಒಂದೊಂದು ದೊಡ್ಡ ಗ್ರಂಥವಾಗುವಂಥ ಸಾಮರ್ಥ್ಯವನ್ನು ಹೊಂದಿದೆ. ನಮಗೆ ಸಮಗ್ರ ಪ್ರವಚನ ಒಂದು ವಾರದಲ್ಲೋ 10 ದಿವಸದಲ್ಲೋ ಮುಗಿದೋಗ್ಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ನೀವು ಅದರಲ್ಲಿರೋ ಒಂದೊಂದು ಶ್ಲೋಕವನ್ನು ತಗೊಂಡ್ರೆ ಅದೇ ಒಂದು ದೊಡ್ಡ ಗ್ರಂಥ. ಇಡೀ ವರ್ಷ ಪೂರ್ತಿ ಹೇಳಬಹುದು. ಅಷ್ಟು ವಿಶೇಷಾರ್ಥ ಗರ್ಭಿತವಾದದ್ದು ಅನ್ನೋ ಉದ್ದೇಶದಿಂದಲೇ ಮರಗಿಡಗಳಿಗೆ ಸಂಬಂಧಪಟ್ಟಂತೆ ಸ್ಕಂಧ ಮತ್ತು ಕಾಂಡ, ಪರ್ವ ಈ ಶಬ್ದಗಳನ್ನು ಇಟ್ಟಿದ್ದಾರೆ. ದ್ವಾದಶ ಸ್ಕಂಧ ಸಂಯುಕ್ತ. ಈ ಒಂದು ಜ್ಞಾನ ವೃಕ್ಷ 12 ಸ್ಕಂಧಗಳಿಂದ ವಿರಚಿತವಾದಂಥದ್ದು. ಮತ್ತೆ ಶತವಿಚ್ಛೇದ ಸಂಯುಕ್ತ. ಅದರೊಳಗೆ ಕಮಲಗಳಿದ್ದಾವಲ್ಲ, ಇದು ಕಮಲಗಳು ಇನ್ನೂ ಎಷ್ಟಿದ್ದಾವೆ ಅಂತಂದರೆ ದೊಡ್ಡ ದೊಡ್ಡ
ಟೊಂಗೆಗಳು ಬೇರೆ. ಅದರಿಂದ ಇನ್ನೂ ಅನೇಕ ಬ್ರಾಂಚಸ್ ಹೊರಗೆ ಬಂದಿರ್ತಾವಲ್ಲ, ಅಲ್ಲ ಒಂದು ಶತವಿಚ್ಛೇದ ಸಂಯುಕ್ತ. ಇದಕ್ಕೊಂದು ಅದ್ಭುತವಾದಂಥ ವ್ಯಾಖ್ಯಾನ ಮಾಡಿದೆ. ಶತವಿಚ್ಛೇದ ಸಂಯುಕ್ತ. ಈ ಭಾಗವತದಲ್ಲಿ ಎಷ್ಟು ಅಧ್ಯಾಯಗಳಿದ್ದು ಅದರ ವಿಚ್ಛೇದ ಅಂತ ಕರೆಯ ಮಧ್ಯ ಮಧ್ಯ ಅಧ್ಯಾಯಗಳು ಅಂತ ಪುಟ್ಟ ಪುಟ್ಟದಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇದು ಎಷ್ಟಿದೆ ಅಂತ ಅದಕ್ಕೆ ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರು ತಿಳಿಸ್ಕೊಟ್ರಷ್ಟೇ ನಮಗೆ ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಅದು ಇಷ್ಟು ಅಂತ ನಿಖರವಾಗಿ ಹೇಳೋದು ಕಷ್ಟ. ಜ್ಞಾನಿಗಳು ಹೇಳ್ತಾರೆ ಶತವಿಚ್ಛೇದ ಸಂಯುಕ್ತ ಆಗಿದೆಯಲ್ಲ, ಅಲ್ಲಿ ವಿ ಅನ್ನೋ ಶಬ್ದಕ್ಕೆ 2 ವಿ ಇಟ್ಕೊಳ್ಳಿ ಅಂತಂತಾರೆ. ಶತ ವಿವಿಚ್ಛೇದ ಸಂಯುಕ್ತ ಅಂತ ಅರ್ಥ. ವಿವಿ ಅಂತ 2 ಇಟ್ಕೋಬೇಕು. ಶತ ಅನ್ನೋ ಶತಾನಿಚ ವಿಚ ವಿಚ ಶತವಿ ಅಂತ. ಶತವಿ ಅಂತ ಒಂದು ಶಬ್ದ ಬರುತ್ತೆ. ಶತವಿ ಅಂದರೆ ಶತಾನಿ ವಿ ವಿ 2 ಸೇರಿಸ್ಕೊಳ್ಳಿ. ಶತಾನಿ ಅಂದರೆ 3 ಅಂತ. ಶತಗಳು ಶತಾನ ಶಬ್ದ ಬಹುತ್ವವಾಚಿ. ಶತ ಅಂದರೆ ಬಹುವಚನ. ಸಂಸ್ಕೃತದಲ್ಲಿ ಮಾತ್ರ ಇರುವಂತಹ ಒಂದು ವೈಭವ ಏಕವಚನ, ದ್ವಿವಚನ, ಬಹುವಚನ ಅಂತ. ಇನ್ನು ಯಾವ ಭಾಷೆಯಲ್ಲೂ ಅದಿಲ್ಲ. ಏಕವಚನ ಬಿಟ್ಟರೆ ನೆಕ್ಸ್ಟ್ ಬಹುವಚನನೇ. ಸಂಸ್ಕೃತದಲ್ಲಿ ಮಾತ್ರ ದ್ವಿವಚನ ಅಂತ ಒಂದು ಇಟ್ಟಿದ್ದಾರೆ. ಇಲ್ಲಿ ಬಹುವಚನ ಅಂತ ಹೇಳಿದಾಗ ಎಷ್ಟಿರಬೇಕು? ಮಿನಿಮಮ್ 3 ಇರಬೇಕಲ್ವಾ? 3 ಇರಬೇಕು. 3ಕ್ಕಿಂತ ಎಷ್ಟು ಬೇಕಾದ್ರೆ ಜಾಸ್ತಿ ಇರ್ಬೋದು. ಆದ್ದರಿಂದ ಶತಾನಿ ಅಂತಂದ್ರೆ 3 ಆದ್ರೂ ಇರಬೇಕು. 300 ಅಂತ ಅರ್ಥ. 3 ಇರಬೇಕು. ಮತ್ತೆ ವಿ ಅಂತಿದೆ. ವಿ ಅಂತಂದ್ರೆ ಈ ವ ಅನ್ನುವಂಥ ಅಕ್ಷರ ಇದೆಯಲ್ಲ, ಅಂತಸ್ಥ ವರ್ಣಗಳಲ್ಲಿ 4ನೇ ಅಕ್ಷರ ಅಂತಸ್ಥ ವರ್ಣ ಅಂತ ಕರೀತಾರೆ. ಯಾರ ಲಾವ ಇವುಗಳನ್ನ ಅಂತಸ್ಥ ವರ್ಣಗಳು ಅಂತ. ಇದರೊಳಗೆ ಅಂತಸ್ಥ ವರ್ಣದಲ್ಲಿ 4ನೇ ಅಕ್ಷರ ಅಲ್ವಾ? ವಿ ಅಂತಂದ್ರೆ 4 ಅಂತ ಅರ್ಥ. ಇನ್ನೊಂದು ವಿ ಅಂತಂದ್ರೆ ಅದಕ್ಕೂ 4 ಅಂತ ಅರ್ಥ. 4 ಅಲ್ಲ, 2 ಇದ್ದಾಗ ನೀವು ಶತ ವಿಚ್ಛೇದ ಅಂತ ಇಷ್ಟ ಹೇಳಿರಲ್ವಾ? ಅಲ್ಲಿರೋದು ಶತ ವಿವಿಚ್ಛೇದ ಸಂಯುಕ್ತ ಆಗಿಲ್ಲ. ವಿವಿಚ್ಛೇದ ಇಲ್ಲದೆ ಬರೀ ವಿಚ್ಛೇದಕ್ಕೆ ನೀವು ವಿವಿಚ್ಛೇದ ಅನ್ನೋ ಅರ್ಥ ಹೇಳ್ತಿರಲ್ಲ ಅಂದರೆ ಹಂಗೊಂದು ನಿಯಮ ಇದೆಯಪ್ಪ. ಸಮಾನೇ ಲೋಪ ಅಂತ ನಿಯಮ ಇದೆ. ಸಮಾನ ಅಕ್ಷರಗಳಿದ್ರೆ 1 ಅಕ್ಷರಕ್ಕೆ ಲೋಪ ಬರುತ್ತೆ. ವಿ ಅಂತ 2 ಸಮಾನ ಅಕ್ಷರಗಳಿರೋದ್ರಿಂದ ಒಂದು ವಿ ಅನ್ನೋದು ಕಾಣಿಸೋದಿಲ್ಲ, ಇರುತ್ತೆ, ಕಾಣಿಸೋದಿಲ್ಲ. ಅದಕ್ಕೆ ಶತ ವಿಚ್ಛೇದ ವಿಚ್ಛೇದ ಅಂದ್ರೆ ಅಧ್ಯಾಯಗಳು ಅಂತ ಅರ್ಥ. ಶತ ವಿಚ್ಛೇದ ಅಂದ್ರೆ 300 ಅಂತ ಆಯ್ತು. ಶತ ಅನ್ನೋದ್ರಿಂದ 3 ವಿ ಅಂದ್ರೆ 4 ಎಷ್ಟಾಯ್ತು? 344. ಸಮಗ್ರ ಈ ಭಾಗವತದಲ್ಲಿ 344 ಅಧ್ಯಾಯಗಳಿದ್ದಾವೆ ನೋಡಿ. ಶತ ವಿಚ್ಛೇದ ಜ್ಞಾಪಕ ಇಟ್ಕೊಳ್ಳೋದು ಸುಲಭ, ಎಂದಿಗೂ ಮರೆಯುವಂಥದ್ದಲ್ಲ. ಹಾಗಾಗಿ 344 ಅಧ್ಯಾಯಗಳು ತುಂಬಿದ್ದಾರೆ. ಆ ಒಂದೊಂದು ಸ್ಕಂದದಲ್ಲೂ ಮೊದಲನೇ ಸ್ಕಂದದಲ್ಲಿ 20 ಅಧ್ಯಾಯ ಇದೆ, 2ನೇ ಸ್ಕಂದದಲ್ಲಿ 10 ಅಧ್ಯಾಯ ಇದೆ. ಕ್ಯಾಲ್ಕುಲೇಟ್ ಇಟ್ಕೊಂಡ್ರೆ ನಿಧಾನ ಮಾಡ್ತಾ ಹೋಗ್ಬೋದು. 3ನೇ ಸ್ಕಂದದಲ್ಲಿ 33 ಅಧ್ಯಾಯ, 4ನೇ ಸ್ಕಂದದಲ್ಲಿ 31 ಅಧ್ಯಾಯ, 5ನೇ ಸ್ಕಂದದಲ್ಲಿ 24 ಅಧ್ಯಾಯ, 6ನೇ ಸ್ಕಂದದಲ್ಲಿ 19 ಅಧ್ಯಾಯ, 7ನೇ ಸ್ಕಂದದಲ್ಲಿ 16 ಅಧ್ಯಾಯ, 8ನೇ ಸ್ಕಂದದಲ್ಲಿ 27 ಅಧ್ಯಾಯ, 9ನೇ ಸ್ಕಂದದಲ್ಲಿ 21 ಅಧ್ಯಾಯ, 10ನೇ ಸ್ಕಂದದಲ್ಲಿ 103 ಅಧ್ಯಾಯ, 11ನೇ ಸ್ಕಂದದಲ್ಲಿ 31 ಅಧ್ಯಾಯ, 12ನೇ ಸ್ಕಂದದಲ್ಲಿ 13 ಅಧ್ಯಾಯ. ಇಷ್ಟು ಸೇರಿಸಿದ್ರೆ 344 ನೋಡಿ. ಶತ ವಿಚ್ಛೇದ ಸಂಯುಕ್ತ. ಸಮಗ್ರ ಆ ಶಬ್ದದಲ್ಲೇ 344 ಅಧ್ಯಾಯಗಳಿದ್ದಾವೆ ಅನ್ನೋದನ್ನು ವೇದವ್ಯಾಸರು ತಿಳಿಸ್ಕೊಟ್ಟಿದ್ದಾರೆ. ಇಂತಹ ವಿಶೇಷವಾದಂತಹ ಶ್ರೀಮದ್ ಭಾಗವತದ ಆದ್ಯ ಪದ್ಯದಲ್ಲಿ ವೇದವ್ಯಾಸರು ಅದ್ಭುತವಾದಂತಹ ಮಾಹಿತಿಗಳನ್ನು ತಿಳಿಸ್ತಾರೆ. ನಾವು ಒಂದೊಂದು ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡಿದ್ರೆ ಅದೊಂದು ದೊಡ್ಡ ಬ್ರಹ್ಮಾಂಡವೇ ಅಲ್ಲಿ ಕಾಣುತ್ತೆ. ಗ್ರಂಥದ ಆರಂಭದಲ್ಲಿ ಹೇಳ್ತಾರೆ, ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪರಂ ಧೀಮಹಿ ಇದು ಬಹಳ ಮುಖ್ಯವಾದಂಥ ಶಬ್ದ. ಪರನಾದಂಥ ಭಗವಂತನನ್ನ ಧ್ಯಾನ ಮಾಡೋಣ. ಪರಮಾತ್ಮನಿಗೆ ಪರ ಅಂತ ಹೆಸರು, ಪರಂ ಧೀಮಹಿ. ಪರ ಅಂತಂದ್ರೆ ಏನು? ಪರ ಅಂತಂದ್ರೆ ಪರಮಾತ್ಮ ಯದೇತತ್ ಪರಮಂ ಬ್ರಹ್ಮ ವೇದವಾದೇಶು ಪಠ್ಯತೆ ಸದೇವ ಪುಂಡರೀಕಾಕ್ಷಃ ಸ್ವಯಂ ನಾರಾಯಣ ಪರಂ ಅಂತ ಶಾಸ್ತ್ರಗಳು ಹೇಳ್ತಾರೆ. ಭಗವಂತನನ್ನೇ ಪರ ಅಂತ ಕರಿಬೇಕು. ಯಾಕೆಂದ್ರೆ ಸಕಲ ವೇದರಾಶಿಗಳಲ್ಲೂ ಪಠಿತನಾದಂಥವನು ಸರ್ವೋತ್ತಮ ಅಂತ ಅವನೊಬ್ಬರೇ. ಆದ್ದರಿಂದ ಭಗವಂತನಿಗೆ ಪರ ಅಂತ ಹೆಸರು. ಪರಮಾತ್ಮನಿಗೆ ಪರ ಅಂತ ಯಾಕೆ ಹೆಸರು ಅಂದ್ರೆ ಪಿಪರ್ತಿ ಇತಿ ಪರಃ, ಪಿಪರ್ತಿ ಇತಿ ಪರಃ. ಪರಮಾತ್ಮ ಪ್ರೂ ಪಾಲನ ಪೂರಣಯ ಚ ಅಂತ ಧಾತು ಇದೆ. ಪ್ರೂ ಪಾಲನ ಪೂರಣಯೋ ಅಂತ ಅಂದ್ರೆ ಸಕಲ ಜಗತ್ತಿನ ಎಲ್ಲ ಸಜ್ಜನರ ಅಭೀಷ್ಟವನ್ನ ತುಂಬಿಸಿಕೊಡುವವನು ಅಂತ ಅರ್ಥ, ಪೂರ್ಣ ಮಾಡುವವನು. ಆದ್ದರಿಂದ ಭಗವಂತನಿಗೆ ಪರ ಅಂತ ಹೆಸರು. ತಮ್ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ನಿಯಮ.
ದೇವರನ್ನು ನಾವು ಹೇಗೆ ಉಪಾಸನೆ ಮಾಡ್ತೀವಿ ನಮ್ಗೆ ಅಂಥದೇ ಫಲವನ್ನು ಕೊಡ್ತಾನೆ. ಭಗವಂತನನ್ನ ಸುಂದರ ಅಂದ್ರೆ ನಮ್ಗೆ ಸೌಂದರ್ಯ ಕೊಡ್ತಾನೆ. ಅವನು ಶ್ರೀಪತಿ ಅಂತ ಚಿಂತನೆ ಮಾಡಿದ್ರೆ ನಮಗೆ ಶ್ರೀಮಂತಿಕೆ ಕೊಡ್ತಾನೆ. ಅವನು ನಿರ್ದುಷ್ಟ ಅಂತ ಯೋಚನೆ ಮಾಡಿದ್ರೆ ನಮ್ಮ ದೋಷಗಳನ್ನೆಲ್ಲ ಕಳೀತಾನೆ. ಗುಣಪರಿಪೂರ್ಣ ಅಂತ ಚಿಂತನೆ ಮಾಡಿದ್ರೆ ನಮಗೆ ಸದ್ಗುಣಗಳನ್ನ ಉಂಟು ಮಾಡ್ತಾನೆ. ಹೀಗೆ ಭಗವಂತನನ್ನ ಹೇಗೆ ಉಪಾಸನೆ ಮಾಡಬೇಕೋ ಅದಕ್ಕೆ ತಕ್ಕಂಥ ಫಲವನ್ನು ಹೊಂದುತ್ತೀವಿ. ಅವನು ನಾವು ನಿರ್ಗುಣ ಅಂತಂದ್ರೆ ನಮಗೆ ಇನ್ನೊಂದು ಗುಣಗಳು ಹೋಗ್ಬಿಡುತ್ತೆ. ನಿರವಯವ ಅಂತಂದ್ರೆ ನಮ್ಮ ಕೈ ಕಾಲುಗಳು ಮುರಿದು ಹೋಗ್ತವೆ. ಎಲ್ಲೂ ಹಾಗೆ ಚಿಂತನೆ ಮಾಡಬಾರ್ದು. ಭಗವಂತನನ್ನ ಹೇಗೆ ಉಪಾಸನೆ ಮಾಡಬೇಕು? ಅವನನ್ನು ಪರ ಅಂತ ಉಪಾಸನೆ ಮಾಡಬೇಕು. ಪರ ಅಂತ ಉಪಾಸನೆ ಮಾಡಿದ್ರೆ ಏನಾಗುತ್ತೆ? ನಮ್ಮ ಅಭೀಷ್ಟಗಳು ಏನಿರುತ್ತೆ ಅದೆಲ್ಲವೂ ತುಂಬಿಸಿ ಕೊಡ್ತಾನೆ ದೇವರು. ನಮ್ಗೆ ಅಭೀಷ್ಟಗಳು ಒಂದ ಎರಡ ದಿನಬೆಳಗಾದ ನೂರಾರು ಇರ್ತವೆ. ಆಸೆ ಅಂತಂದ್ರೆ ಅದು ಇಷ್ಟು ದೊರಕಿದರೆ ಮತ್ತಷ್ಟರ ಆಸೆ, ಮತ್ತಷ್ಟು ದೊರಕಿದರೆ ಇನ್ನಷ್ಟರ ಆಸೆ, ಇನ್ನಷ್ಟು ಸಿಕ್ಕಿದ್ರೆ ಮತ್ತೊಂದು ಬೇಕು ಅಂತ. ಮನುಷ್ಯನಿಗೆ ಯಾವಾಗಲೂ ಹಾಗೆ. ಸಪ್ಪೆ ಮೆನುವಾಗ ಉಪ್ಪಿನ ಚಿಂತೆ, ಉಪ್ಪು ದೊರೆತಾಗ ಸೊಪ್ಪಿನ ಚಿಂತೆ, ಸೊಪ್ಪು ದೊರೆತಾಗ ತುಪ್ಪದ ಚಿಂತೆ, ತುಪ್ಪ ದೊರೆತಾಗ ಕೊಪ್ಪರಿಗೆ ಚಿಂತೆ. ಮನುಷ್ಯನಿಗೆ ಏನು ಸಿಕ್ಕರೂ ಅದಕ್ಕಿಂತ ಮುಂದೆ ಎಷ್ಟು ಬೇಕು ಇನ್ನೂ ಎಷ್ಟು ಬೇಕು ಅಂತ ಆಲೋಚನೆ ಮಾಡ್ತಾನೆ. ಆಸೆ ಎಂಬುದು ಅದರ ಪಟ್ಟವ ಮೀರುತ್ತಿದೆ ಅಂತಂದ. ನಮ್ಮ ಆಸೆಗೆ ಮಿತಿಯೇ ಇಲ್ಲ. ಒಂದಾದ್ಮೇಲೆ ಆಸೆ ಪಡ್ತಾನೆ ಇರ್ತಾರೆ. ಬಾಯಲ್ಲಿ ಹೇಳೋದು ಮಾತ್ರ ಇದೊಂದು ಆಗ್ಬಿಟ್ಟು ಸಾಕಪ್ಪ ಇನ್ನೇನು ಬೇಡ ಅಂತ. ಹೆಣ್ಮಕ್ಳಂತೂ ಬಹಳ ಮಾತಾಡ್ತಿರ್ತಾರೆ ಬೆಳಗಾಗಿತ್ತು. ಈ ಗಂಡನ ಮಕ್ಕಳನ್ನ ಒಂದು ಹಂತ ಮಾಡಿ ಅಡುಗೆ ಊಟ ಮಾಡಿ ಅವ್ನ ಆಫೀಸ್ಗೆ ಸ್ಕೂಲಿಗೆ ಕಳಿಸ್ಬಿಟ್ರೆ ಅಷ್ಟು ಸಾಕಪ್ಪ ದೇವ್ರಿಗೆ ಇನ್ನೇನು ಬೇಡ ಅಂತಿರ್ತಾರೆ. ಆ ಕೆಲಸ ಆಯ್ತಾ, ಅಡುಗೆ ಒಂದು ಸುಸೂತ್ರವಾಗಿ ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ಟಿವಿ ಮುಂದೆ ಕೂತ್ಬಿಟ್ಟು ಸಾಕಪ್ಪ ಇನ್ನೇನು ಬೇಡ ಅಂತ. ಮತ್ತು ಅದೆಲ್ಲ ಆಯಿತು ಅಂತಂದರೆ ಮನೆಗೆ ಯಾರು ನೆಂಟರು ಬಂದಿದ್ರೆ ಅವರಿಗೆಲ್ಲ ಒಂದಷ್ಟು ತೃಪ್ತಿ ಪಡಿಸ್ಬಿಟ್ರೆ ಅವ್ರನ್ನ ಮನೆಗೆ ಸಾಕಾದ್ರೆ ಸಾಕಪ್ಪ ಇನ್ನೇನು ಬೇಡ. ಮತ್ತು ಇನ್ನೇನು ಬೇಡ ಯಾಕಂತೀರಿ? ಒಂದೊಂದೇ ಬೇಡ್ತಾನೆ ಇದ್ದೀನಿ, ಬೇಡ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಬೇಡ ಅಂತ ಆಡಲೇಬಾರ್ದು. ಬೇಕು, ನಮಗೆ ಬೇಕು ಅನ್ನೋದಕ್ಕೆ ಬ್ರೇಕೇ ಇಲ್ಲ. ಒಂದಾದ್ರೂ ಬರ್ತಾನೆ ಇರುತ್ತೆ. ನಮ್ಮ ಆಸೆಗಳು ಇಷ್ಟಕ್ಕೆ ಮುಗಿತು ಅಂತಿಲ್ಲ. ತುಂಬ ಆಸೆಗಳಿದೆಯಲ್ಲ ಅಂತಂದ್ರೆ ನೀವು ಯಾವುದಕ್ಕೂ ಚಿಂತೆ ಪಡಬೇಡ್ರಿ. ಪರಮಾತ್ಮನ ಪರ ಅಂತ ಚಿಂತನೆ ಮಾಡಿ. ಕೋಟಿ ಆಸೆಗಳನ್ನು ಹೊಂದಿದ್ರು ಅದನ್ನು ಪೂರ್ಣ ಮಾಡೋ ಜವಾಬ್ದಾರಿ ದೇವರಿಗೆ ಕೊಡಿಯಾನೆ. ಆದ್ದರಿಂದ ಪಿಪರ್ತಿ ಇತಿ ಪರಹ. ಮತ್ತೆ ನಮ್ಮನ್ನು ಸಂಸಾರದಿಂದ ಪಾರುಗಾಣಿಸುವವರು ಪಾರಯತಿ ಇತಿ ಪರಹ. ನಮ್ಮನ್ನು ಈ ಸಂಸಾರ ಸಮುದ್ರದಿಂದ ದಾಟಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗೋರು. ಆದ್ದರಿಂದ ಭಗವಂತನನ್ನ ಪರ ಅಂತ ಕರೀಬೇಕು. ಪಾಲಯತಿ ಇತಿ ಪರಹ. ನಾವು ಇದ್ದಷ್ಟು ಕಾಲದಲ್ಲೂ ಅವನು ಚೆನ್ನಾಗಿ ಪಾಲನೆ ಮಾಡಬೇಕಲ್ಲ. ಆದ್ದರಿಂದ ಭಗವಂತ ಅವನು ಪಾಲಿಸುವವನು, ಸರ್ವರಕ್ಷಕ, ನಿಜವಾದ ಪಿತ, ಪತಿ ಎಲ್ಲ ಅವನೇ. ಪತಿ ಅಂದ್ರೆ ಏನಂತ? ಪಾತಿ ಇತಿ ಪತಿ, ರಕ್ಷಣೆ ಮಾಡ್ತಾನೆ ಅಂತ ಅವನು ಪತಿ. ನಿಜವಾದ ರಕ್ಷಕ ಯಾರು? ಭಗವಂತನೇ. ಈ ಗಂಡ ತಾತ್ಕಾಲಿಕವಾಗಿ ಪಾಲಕ. ಎಷ್ಟೋ ಸಲ ಅವನನ್ನೇ ಹೆಂಡತಿಯೇ ಪಾಲನೆ ಮಾಡೋ ಪರಿಸ್ಥಿತಿ ಇರುತ್ತದೆ. ಆದರೆ ನಿಜವಾದ ಪತಿ ಅಂತಂದ್ರೆ ಜಗತ್ಪತಿ, ಶ್ರೀಪತಿ, ಲಕ್ಷ್ಮೀಪತಿ. ಅವನು ನಿಜವಾದ ಪರ. ಅವನು ಪರ ಅಂತ ಚಿಂತನೆ ಮಾಡಿದ್ರೆ ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ಅಥವಾ ಪೃಣೋತಿ ಇತಿ ಪರಹ. ಪೃಣೋತಿ ಇದೊಂದು ಅದ್ಭುತ. ಪರಮಾತ್ಮ ಪೃಣೋತಿ ಇತಿ ಪರಹ. ಪ್ರೀತವು ಅಂತ ಧಾತು. ಭಗವಂತ ನಾವು ಮಾಡುವ ಯತ್ಕಿಂಚಿತ್ ಸೇವೆಗೂ ಪ್ರೀತನಾಗುತ್ತಾನೆ. ಈ ಗುಣ ಯಾರಲ್ಲಿ ಇದೆ? ದೊಡ್ಡವರಿಗೆ ಬಹಳ ದೊಡ್ಡ ಪ್ರೆಸೆಂಟೇಷನ್ ಕೊಟ್ಟರೆ ಮಾತ್ರ ಸಂತೋಷ ಆಗುತ್ತೆ. ನಮ್ಮ ಸ್ವಾಮಿ ಹಾಗಿಲ್ಲ. ನಿಮ್ಮ ಯೋಗ್ಯತಾನುಸಾರ ಏನು ಕೊಟ್ಟರು ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ. ನೀವು ಏನಾದರೂ ಕೊಟ್ಟರು ಒಂಚೂರು ಒಂದು ಎಲೆ ತಂದು ನನ್ನ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂದರೆ ಅದನ್ನೇ ತಿಂದು ಆನಂದ ಪಡ್ತೀವಿ. ಯಾವ ಒಂಚೂರು ನೀರನ್ನೇ ಅಲ್ಲೇ ವಿಶೇಷ ಮಾಡಿ ನೈವೇದ್ಯ ಅಂತ ಅಷ್ಟಕ್ಕೆ ನಾವು ತೃಪ್ತರಾಗ್ತೀವಿ. ಮೃಷ್ಟಾಂತ ಬೋಧನ ಮಾಡಿಸಿದ್ರೆ ಹೇಗೆ ಆನಂದ ಆಗಬೇಕೋ ಅಷ್ಟು ತೃಪ್ತಿ ನನಗೆ ಆಗುತ್ತೆ ಅಂತ ದೇವರು ತೋರಿಸ್ಕೊಡ್ತಾನೆ. ಈ ರೀತಿಯ ಸದ್ಗುಣ ಭರಿತ ನಮ್ಮ ಸ್ವಾಮಿ. ಆದ್ದರಿಂದ ಅವರಿಗೆ ಪೃಣೋತಿ ಇತಿ ಪರಹ. ಅವನು ಪರ. ಭಗವಂತ ಸ್ವಲ್ಪವನ್ನೇ ಇಟ್ಟರು ಅಲ್ಪ ಸೇವಕು ಪ್ರೀತನಾಗುವವನು ಅಂತ ಅರ್ಥ. ಅಥವಾ ಪೃಣಾತಿ ಇತಿ ಪರಹ. ಪಾಲನ ಪೂರ್ಣಯೋ. ಎಲ್ಲ ರೀತಿಯ ಅಭೀಷ್ಟಗಳನ್ನು ಪೂರ್ಣ ಮಾಡೋದು, ನಿಮ್ಮನ್ನು ಪಾಲನೆ ಮಾಡೋದು, ನಿಮ್ಮಿಂದ ಬೇರೆಯವರನ್ನ ಪಾಲನೆ ಮಾಡಿಸುವುದು, ಇದು ಭಗವಂತನ ಕೆಲಸನೇ. ಪಾಲಯತಿ ಇತಿ ಪರಹ. ಎಲ್ಲರನ್ನೂ ರಕ್ಷಣೆ ಮಾಡುವವನು. ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಅಂದರೆ ತಂದೆಯಲ್ಲಿ ನಿಂತು ರಕ್ಷಣೆ ಮಾಡುವವನು, ತಾಯಿಯಲ್ಲಿ ನಿಂತು ಕಾಪಾಡುವವನು, ಗುರುಗಳಲ್ಲಿ ನಿಂತು ಉಪದೇಶಕ, ಹೀಗೆ ಸರ್ವ ಕಾರ್ಯಗಳನ್ನು ನಿರ್ವಾಹ ಮಾಡುವವನು ಭಗವಂತನೇ. ಹೀಗಾಗಿ ಭಗವಂತನನ್ನ ಪರಂ ಧೀಮಹಿ, ಪ್ರತ್ಯೇಕವಾಗಿ ಪೂರ್ಣ ಗುಣಗಳನ್ನು ಹೊಂದಿದವನು. ಆದ್ದರಿಂದ ಅವನು ಪರ. ಹೀಗೆ ಎಷ್ಟು ಒಂದೊಂದೇ ಬಿಡುತ್ತಾ ಹೋಗ್ಬಿಟ್ರೆ ದೊಡ್ಡ ವಿಶ್ವರೂಪವೇ ಕಾಣುತ್ತೆ ಭಾಗವತದ ಒಂದೊಂದು ಶಬ್ದದಲ್ಲಿ. ಇಂಥ ಭಗವಂತ ಪರಶಬ್ದದ ಗುಣಗಳನ್ನೇ ತಿಳಿಸೋದು ಹೊರಟಿರುವಂಥದ್ದು. ಮುಂದಿನ ಎಲ್ಲ ಜನ್ಮಾದ್ಯಸ್ಯ ಇತ್ಯಾದಿ ಶಬ್ದಗಳು, ಆ ಶಬ್ದಗಳಿಂದ ಹೇಗೆ ಭಗವಂತನ ಮಹಾತ್ಮ್ಯವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಎಂಬುದನ್ನ ನಾಳೆ ದಿವಸ ತಿಳಿಸೋಣ. ನಾಳೆ ದಿವಸದ ಮಂಗಳದ ಅನುವಾದ ಈ ಒಂದು ಸಾಪ್ತಾಹಿಕ ಪ್ರವಚನದ ಮಂಗಳ ನಾಳೆ ದಿವಸ ದ್ವಾದಶಿ ಸಾಯಂಕಾಲ ಇಟ್ಕೊಂಡಿರೋದ್ರಿಂದ
ಆ ಮಂಗಳಾನುವಾದದಲ್ಲಿ ಮುಂದಿನ ಎಷ್ಟು ಸಾಧ್ಯವೋ ಅಷ್ಟು ಭಾಗಗಳನ್ನು ತಿಳಿಸೋಣಂತೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.